ಸರ್ ಇದು ನಮ್ಮ ಸಾಫ್ಟ್ವೇರ್ ಬಂದು ಎಂಟೈರ್ ಆನ್ಲೈನ್ ಸಾಫ್ಟ್ವೇರ್ ಸರ್, ನಮ್ಮದು ಆನ್ಲೈನ್ ವೆಬ್ ಬೇಸ್ಡ್ ಸಾಫ್ಟ್ವೇರು. ಸೊ ಈ ಥರ ನಮ್ಮ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಡೊಮೈನ್ ನೇಮ್ ಸಿಗುತ್ತೆ ಈ ಥರ. ಸೊ ಡೊಮೈನ್ ನೇಮಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ 2 ಪ್ಯಾನಲ್ ಇದೆ, ಒಂದು ಮೇನ್ ಅಡ್ಮಿನ್ ಪ್ಯಾನಲು, ಒಂದು ಮೆಂಬರ್ ಪ್ಯಾನಲ್ಲು. ಸೊ ಅಡ್ಮಿನ್ ಪ್ಯಾನಲಲ್ಲಿ ನಿಮ್ಮದು ಅಡ್ಮಿನ್ದು ಏನೇನು ಚಿಟ್ ಫಂಡ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲ ನೀವು ಅಡ್ಮಿನ್ ಪ್ಯಾನಲ್ ಮಾಡ್ಕೊಬೋದು. ಇನ್ನೊಂದು ಮೆಂಬರ್ ಪ್ಯಾನಲಲ್ಲಿ ನಿಮ್ಮ ಕಸ್ಟಮರ್ಸ್ ಎಲ್ಲ ಲಾಗಿನ್ ಆಗಿ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಆಗಲಿ ಅಥವಾ ಆಕ್ಷನ್ ಡೀಟೇಲ್ಸು ಅಥವಾ ಅವ್ರ ಆನ್ಲೈನ್ ಬೀಡಿಂಗ್ ಎಲ್ಲ ಮಾಡ್ಬೋದು ನಮ್ಮ ಮೆಂಬರ್ ಪ್ಯಾನಲಲ್ಲಿ. ಸೊ ಒನ್ಸ್ ನೀವು ಅಡ್ಮಿನ್ ಪ್ಯಾನಲ್ ಈ ಥರ ಎಂಟ್ರ್ ಮಾಡಿ ಬ್ರೌಸರಲ್ಲಿ ಲಾಗಿನ್ ಮಾಡಿದ್ರೆ, ಸೊ ನಿಮ್ಗೆ ಪ್ರತಿಯೊಂದು ಮೇನ್ ಅಡ್ಮಿನ್ಗೆ ಒಂದು ಪಾಸ್ವರ್ಡ್ ಇರುತ್ತೆ, ಅದನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸರ್ ಇವಾಗ ಸರ್ ನಮ್ದು ಆಫ್ಲೈನ್ ಬರೋದಿಲ್ಲ ಸರ್. ಆ್ಯಕ್ಚುಲಿ ಇವಾಗ ಆಫ್ಲೈನ್ ಸಾಫ್ಟ್ವೇರ್ ಯಾರೂ ಯೂಸ್ ಮಾಡೋದಿಲ್ಲ ಸರ್. ಏನಕ್ಕೆ ಅಂದರೆ ಆಫ್ಲೈನ್ ಸಾಫ್ಟ್ವೇರಲ್ಲೆಲ್ಲ ಇವಾಗ ನಿಮಗೆ ಅಪ್ಡೇಷನ್ ಅಥವಾ ಆನ್ಲೈನ್ ಬಿಡಿಂಗ್ ಟೆಂಡರ್ ಎಲ್ಲ ಬರೋದು ಸಿಗೋದಿಲ್ಲ. ಸೊ ಕೊಟ್ಬಿಟ್ಟು ಇಂಡೆಕ್ಸ್ ಪೇಜ್ ಓಪನ್ ಆಗುತ್ತೆ, ನಮ್ಮದು ಡ್ಯಾಶ್ ಬೋರ್ಡ್ ಇದೆ. ಸೊ ಇಲ್ಲಿ ಬಂದು ಏನಂತಂದರೆ ನಿಮ್ಮ ಕಸ್ಟಮರ್ದು ಬರ್ತಡೇ ಮತ್ತು ಆ್ಯನಿವರ್ಸರಿ ಲಿಸ್ಟು, ಪ್ರೆಸೆಂಟ್ ಡೇಟಲ್ಲಿ ಇವತ್ತಿನ ಡೇಟಲ್ಲಿ ನಿಮ್ಮ ಕಸ್ಟಮರ್ದು ಬರ್ತಡೇ ಅಥವಾ ಏನಾದರೂ ಆ್ಯನಿವರ್ಸರಿ ಏನಾದರೂ ಇದ್ದರೆ ಸೊ ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸೆಂಡ್ SMS ಅಂತ ಒಂದು ಆಪ್ಷನ್ ಇದೆ ಸರ್, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಸ್ಟಮರ್ಸ್ಗೆ SMS ಎಲ್ಲ ಹೋಗುತ್ತೆ, ಬರ್ತಡೇ ಗ್ರೀಟಿಂಗ್ಸ್ SMS ಎಲ್ಲ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಮತ್ತು ಕಸ್ಟಮರ್ ಡ್ಯೂ ಲಿಸ್ಟ್ ಅಂತ. ಅಲ್ಲಿ ಏನಾಗುತ್ತೆ, ಕಸ್ಟಮರ್ದು ಡ್ಯೂ ಇದ್ದಾಗ ಅಂದರೆ ಅವ್ರು EMI ಪೇಮೆಂಟ್ ಮಾಡಿ ಪೇ ಮಾಡಿದ್ರೆ ಕಸ್ಟಮರ್ ಬರುತ್ತೆ. ಸೊ ಇಲ್ಲಿ ಏನೇನು ಡೀಟೇಲ್ಸ್ ಅಂದರೆ ಅವ್ರ ಗ್ರೂಪು, ಟಿಕೆಟ್ ನಂಬರು, ಕಸ್ಟಮರ್ ನೇಮು, ಸೊ ಇಲ್ಲಿ ಬ್ರ್ಯಾಂಚ್ ನೇಮ್, ಯಾವ ಬ್ರ್ಯಾಂಚ್ದಲ್ಲಿ ಅವರು ಡ್ಯೂ ಇದೆ ಅವ್ರ ಡೀಟೇಲ್ಸ್ ಅಂತ ನಿಮಗೆ ಸಿಗುತ್ತೆ. ಸೊ ನಮ್ಮ ಸಾಫ್ಟ್ವೇರ್ ಬಂದು ಮಲ್ಟಿಪಲ್ ಬ್ರಾಂಚಸ್ ಸಪೋರ್ಟ್ ಮಾಡುತ್ತೆ ಸರ್. ಸೊ ನೀವು ಮಲ್ಟಿಪಲ್ ಬ್ರಾಂಚಸ್ ನಮ್ಮ ಸಾಫ್ಟ್ವೇರಲ್ಲಿ ಎಲ್ಲ ಒಂದೇ ಪ್ಯಾನಲ್ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ನೆಕ್ಸ್ಟ್ 7 days ಆಕ್ಷನ್ ಅಂತ. ಸೊ ನೆಕ್ಸ್ಟ್ ಒಂದು ವಾರದಲ್ಲಿ ಯಾವ್ದಾದ್ರು ಆಕ್ಷನ್ ಸ್ಕೆಡ್ಯೂಲ್ ಸೊ ಸೆಂಡ್ SMS ಅಂತ ಬಟನ್ ಇರುತ್ತೆ ಇಲ್ಲಿ ಕೂಡ. ಸೊ ಇಲ್ಲಿ ನೀವು ಸೆಂಡ್ SMS ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಸ್ಟಮರ್ಸ್ಗೆಲ್ಲ ಮೆಸೇಜ್ ಹೋಗುತ್ತೆ. ಸೊ ಆಕ್ಷನ್ ಇಂಟಿಮೇಷನ್ ಥರ ನಿಮ್ಮ ಕಸ್ಟಮರ್ಸ್ ಮೆಸೇಜ್ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಸರ್ ನೀವೇನು ಮಾಡಬೇಕಂತ ಈ ಸಾಫ್ಟ್ವೇರಲ್ಲಿ ಮೇನ್ ಏನಂತಂದರೆ ನೀವು ಸೆಟ್ಟಿಂಗ್ಸ್, ಬೇಸಿಕ್ ಕಂಪ್ನಿ ಪ್ರೊಫೈಲ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಕಂಪ್ನಿ ಪ್ರೊಫೈಲ್ಸಲ್ಲಿ ಏನೇನು ಬರುತ್ತೆ ಅಂದರೆ ನಿಮ್ಮ ಕಂಪ್ನಿ ನೇಮು, ಕಂಪ್ನಿ ವೆಬ್ಸೈಟ್ ನೇಮು, ಇದೆಲ್ಲ ಬೇಸಿಕ್ ಪ್ರೊಫೈಲ್ಸ್ ಸರ್. ಇಲ್ಲಿ ಡೀಟೇಲ್ಸ್ ನೀವೇನೇನು ಎಂಟ್ರ್ ಮಾಡ್ತೀರಲ್ಲ, ಸೊ ಈ ಡೀಟೇಲ್ಸ್ ಎಂಟ್ರ್ ಮಾಡೋದ್ರಲ್ಲೇ ನೀವು ನೆಕ್ಸ್ಟ್ ರೆಸಿಪ್ಟ್ ಜನ್ರೇಟ್ ಮಾಡೋ ಟೈಮಲ್ಲಿ ಇಲ್ಲಿ ಅಡ್ರೆಸ್ಸು, ಇಲ್ಲೇನೇ ನೀವು ಎಂಟ್ರ್ ಮಾಡಿ ಅದೇ ಡಿಸ್ಪ್ಲೇ ಆಗುತ್ತೆ ರಿಸಿಪ್ಟಲ್ಲೆಲ್ಲ. ಸೊ ನೆಕ್ಸ್ಟ್ ಬಂದು ನಾನ್ ಪ್ರೈಸ್ ಪೆನಾಲ್ಟಿ ಅಂತ. ಸೊ ನಾನ್ ಪ್ರೈಸ್ ಪೆನಾಲ್ಟಿ ಒಂದು ನಿಮ್ಮ ಕಸ್ಟಮರು ನಾನ್ ಪ್ರೈಸ್ಡ್ ಆಗಿರ್ತಾರೆ, ಇನ್ನೂ ಅವ್ರು ವಿನ್ನರ್ ಆಗಿರಲ್ಲ, ಅವ್ರು EMI ಪೇಮೆಂಟ್ ಕೊಟ್ಟಿರಲ್ಲ, ಅವ್ರಿಗೆ ಎಷ್ಟು ಪೆನಾಲ್ಟಿ ನೀವು ಚಾರ್ಜ್ ಮಾಡ್ತೀರಾ ಅಂತ ನೀವು ಇಲ್ಲಿ ಪರ್ಸೆಂಟೇಜ್ ಯೂಸ್ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಸೊ ಅದೇ ಥರ ಪ್ರೈಸ್ ಪೆನಾಲ್ಟಿ. ಸೊ ಪ್ರೈಸ್ಡ್ ಕಸ್ಟಮರು ಎಷ್ಟು ಪೆನಾಲ್ಟಿ ಕೊಡಬೇಕಾಗತ್ತೆ ಅಂತ ಇಲ್ಲಿ ಪರ್ಸೆಂಟೇಜ್ ಯೂಸ್ ಎಂಟ್ರ್ ಮಾಡಬೇಕಾಗತ್ತೆ. ಸೊ ಇದು ಒಂದು ನಾರ್ಮಲ್ ಸರ್, ಕಂಪ್ನಿ ಕಮಿಷನ್ನು ಮತ್ತು ಬ್ಯಾಂಕ್ ಚಾರ್ಜಸ್ಸು. ಈ ಬ್ಯಾಂಕ್ ಚಾರ್ಜಸ್ ಏನಂತಂದರೆ ಯಾವ್ದಾದ್ರು ಕಸ್ಟಮರ್ ಹತ್ರ ಚೆಕ್ ಏನಾದ್ರು ಪೇಮೆಂಟ್ ಮಾಡಿದಾಗ ಆ ಚೆಕ್ ಅಕಸ್ಮಾತ್ ಏನಾದ್ರು ರಿಟರ್ನ್ ಅಥವಾ ಬೌನ್ಸ್ ಆದರೆ ಸೊ ಅದಕ್ಕೆ ಅವ್ರಿಗೆ ನೆಕ್ಸ್ಟ್ ಅವ್ರು EMI ಪೇಮೆಂಟ್ ನೆಕ್ಸ್ಟ್ ಟೈಮ್ ಕೊಡಬೇಕಾದ್ರೆ ಎಷ್ಟು ರುಪೀಸ್ ನೀವು ಚಾರ್ಜ್ ಮಾಡ್ತೀರಾ ಅಂತ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಇದೇ ಥರ ನೀವು ಮಿಕ್ಕಿದ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಸರ್ ಇಲ್ಲಿ. ಸೊ ನೀವು ಒನ್ಸ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಅಪ್ಡೇಟ್ ಆಗಿರುತ್ತೆ. ಸೊ ನಿಮ್ಗೆ ಎಡಿಟ್ ಆಪ್ಷನ್ ಇರುತ್ತೆ ಸರ್, ಇದು ಯಾವುದೇ ಟೈಮಲ್ಲಿ ಬೇಕಾದ್ರೂ ನೀವು ಎಡಿಟ್ ಮಾಡ್ಕೋಬೋದು ಇದನ್ನು. ಸೊ ಇದೇ ಥರ ನಿಮಗೆ ಸೆಟ್ಟಿಂಗ್ಸಲ್ಲಿ ಬಂದರೆ ಅಪ್ಲೋಡ್ ಕಂಪ್ನಿ ಲೋಗೋ ಅಂತ ಇದೆ. ಸೊ ಇಲ್ಲಿ ಈ ಬ್ಲ್ಯಾಂಕ್ ಸ್ಪೇಸ್ ಇದೆಯಲ್ಲ ಸರ್, ಈ ಬ್ಲ್ಯಾಂಕ್ ಸ್ಪೇಸಲ್ಲಿ ಮತ್ತು ನಿಮ್ಮ ಕಂಪ್ನಿ ರೆಸಿಪ್ಟಲ್ಲಿ ನಮ್ಮ ಸಾಫ್ಟ್ವೇರಲ್ಲಿ ಆಟೋಮೆಟಿಕ್ ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಪ್ರತಿಯೊಂದು ಪೇಮೆಂಟ್ ಮಾಡಿದಾಗಲೂ ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಸೊ ಆ ರೆಸಿಪ್ಟಲ್ಲಿ ನೀವು ಲೋಗೋ ಏನಾದ್ರು ಹಾಕಬೇಕು ಅಂತ ಇದ್ದರೆ
ಆ ಲೋಗೋನ ನೀವು ಬೇಕಾದ್ರೆ ಸೆಟ್ಟಿಂಗ್ಸಲ್ಲಿ ಬಂದು ಅಪ್ಲೋಡ್ ಕಂಪ್ನಿ ಲೋಗೋ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಬಂದು ನೀವು ಆ ಲೋಗೋನ ಅಪ್ಡೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಸೆಟ್ಟಿಂಗ್ಸಲ್ಲಿ ಸರ್ ಡೌನ್ಲೋಡ್ ಟು ಮೊಬೈಲ್ ಅಂತ ಆಪ್ಷನ್ ಇದೆ. ಇದೇನಂತಂದರೆ ಈ ನಿಮ್ಮ ಚಿಟ್ ಫಂಡ್ ಕಲೆಕ್ಷನ್ ಏಜೆಂಟ್ಸ್ ಇರ್ತಾರಲ್ಲ ಅವರು ನಮ್ಮ ಕಂಪ್ನಿ ಮೊಬೈಲ್ ಆ್ಯಪ್ ಕಲೆಕ್ಟರ್ ಅಂತ ಇದೆಯಲ್ಲ ಇಲ್ಲಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಿಕೊಂಡು ಥ್ರೂ ಮೊಬೈಲ್ ಆ್ಯಪೇ ಅವ್ರು ಕಲೆಕ್ಷನ್ ಎಲ್ಲ ಮಾಡ್ಕೋಬೋದು. ಸೊ ಆ ಕಲೆಕ್ಷನ್ ಎಲ್ಲ ಥ್ರೂ ಮೊಬೈಲ್ ಆ್ಯಪೇ ಮಾಡ್ಕೊಂಡಾಗ ಸೊ ಅವ್ರು ಏನು ಕಲೆಕ್ಷನ್ ಅದ್ರಲ್ಲಿ ಮಾಡ್ತಾರೆ ಅದು ಆಟೋಮೆಟಿಕ್ಕಾಗಿ ನಮ್ಮ ಸಾಫ್ಟ್ವೇರ್ ರಿಫ್ಲೆಕ್ಟ್ ಆಗುತ್ತೆ ಅದು. ಸೊ ಒನ್ಸ್ ನೀವು ಬೇಸಿಕ್ ಕಂಪ್ನಿ ಪ್ರೊಫೈಲ್ಸ್ ಎಲ್ಲ ಸೆಟ್ ಮಾಡಿದಾದ್ಮೇಲೆ ನೆಕ್ಸ್ಟು ನೀವು ಸರ್ ನಮ್ಮ ಸಾಫ್ಟ್ವೇರ್ ಮೇನ್ ಅಂತಂದರೆ ಮ್ಯಾನೇಜ್ ಏಜೆಂಟಲ್ಲಿ ಸೊ ನೀವು ಬ್ರ್ಯಾಂಚ್ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಬ್ರ್ಯಾಂಚ್ ಅಂತ ಆಪ್ಷನ್ ಇದೆ. ಸೊ ಅಕಸ್ಮಾತ್ ನಿಮ್ದು ಏನಾದ್ರು ಮಲ್ಟಿಪಲ್ ಬ್ರಾಂಚಸ್ ಇದ್ದರೆ ಕೂಡ ನೀವು ಮಲ್ಟಿಪಲ್ ಬ್ರಾಂಚಸ್ಸು ಆ್ಯಡ್ ಮಾಡ್ಬೋದು ಸರ್ ಸಾಫ್ಟ್ವೇರಲ್ಲಿ. ಸೊ ಒನ್ಸ್ ನೀವು ಬ್ರಾಂಚ್ ನೇಮು ಮತ್ತು ಕಾಂಟ್ಯಾಕ್ಟ್ ಪರ್ಸನ್ನು ಸ್ಟೇಟ್ ಎಲ್ಲ ಸೆಲೆಕ್ಟ್ ಮಾಡಿ ಬೇಸಿಕ್ ಬ್ರಾಂಚ್ ಡೀಟೇಲ್ಸು ಆ್ಯಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಮಾಡಿದ್ರೆ ಬ್ರಾಂಚ್ ಆ್ಯಡ್ ಆಗಿರುತ್ತೆ. ಸೊ ಈ ಬ್ರಾಂಚ್ನ ನೀವೇನು ಎಡಿಟ್ ಮಾಡ್ಕೋಬೇಕಂದ್ರೆ ಮ್ಯಾನೇಜ್ ಮಾಸ್ಟರ್ಗೆ ಬಂದು ಬ್ರಾಂಚ್ ಅಂತ ಆಪ್ಷನ್ ಇದೆ, ವ್ಯೂ ಬ್ರಾಂಚ್ ಅಂತ. ಈ ವ್ಯೂ ಬ್ರಾಂಚಲ್ಲಿ ಬಂದು ನೀವು ಆ ಬ್ರಾಂಚ್ದು ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ ನಿಮಗೆ, ಎಡಿಟ್ ಮಾಡ್ಕೋಬೋದು ನೀವು. ಸೊ ಈ ಥರ ನಿಮಗೆ ಎಷ್ಟು ಬ್ರಾಂಚ್ ಆ್ಯಡ್ ಮಾಡಿರ್ತೀರೋ ಅಷ್ಟು ಬ್ರಾಂಚ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು ಆ ಬ್ರಾಂಚ್ದು ಏನಾದ್ರು ಡೀಟೇಲ್ಸ್. ಸೊ ಇದು ಬಂದು ಬ್ರಾಂಚ್ ಆ್ಯಡ್ ಮಾಡೋದು. ಸೊ ನೆಕ್ಸ್ಟ್ ಬಂದು ನೀವು ಕಂಪ್ನಿದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀರಲ್ಲ, ಸೊ ಕಂಪ್ನಿದಂತ ಒಂದು ಬ್ಯಾಂಕ್ ಇರುತ್ತೆ. ಸೊ ಆ ಬ್ಯಾಂಕ್ನ ನೀವು ಸಾಫ್ಟ್ವೇರ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸರ್. ಸೊ ಆ್ಯಡ್ ಬ್ಯಾಂಕ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೊ ಇಲ್ಲೋ ಹಾಗೆ ಸರ್ ನೀವು ಮಲ್ಟಿಪಲ್ ಬ್ಯಾಂಕ್ಸ್ನ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನೀವು. ಜಸ್ಟ್ ನೀವು ಬ್ರಾಂಚ್ ಸೆಲೆಕ್ಟ್ ಮಾಡಿ ಯಾವ ಬ್ರಾಂಚಲ್ಲಿ ನೀವು ಆ್ಯಡ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಬ್ಯಾಂಕ್ ನೇಮೆಲ್ಲ ಇಲ್ಲಿ ಎಂಟ್ರ್ ಮಾಡ್ಬಿಟ್ಟು ಸೇವ್ ಅಂತ ಮಾಡಿದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡೋ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಎಂಟ್ರ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆ ಬ್ಯಾಂಕ್ ಆ್ಯಡ್ ಆಗಿರುತ್ತೆ ಸಾಫ್ಟ್ವೇರಲ್ಲಿ. ಸೊ ಅದೇ ಥರ ನೀವು ವ್ಯೂ ಮಾಡಬೇಕಂದ್ರೆ ಆ ಬ್ಯಾಂಕಲ್ಲಿ ಬಂದು ವ್ಯೂ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿ ಸೊ ಬ್ಯಾಂಕ್ದು ಡೀಟೇಲ್ಸು ಮತ್ತು ಬ್ಯಾಂಕ್ದು ಎಡಿಟ್ ಎಲ್ಲ ಸಿಗುತ್ತೆ ನಿಮಗೆ. ಅಲ್ಲಿ ಬೇಕಾದ್ರೆ ನೀವು ಎಡಿಟ್ ಮಾಡ್ಕೋಬೋದು ಬ್ಯಾಂಕ್ದು ಡೀಟೇಲ್ಸ್ ಎಲ್ಲ ಎಡಿಟ್ ಬಟನ್ ಕ್ಲಿಕ್ ಮಾಡಿಕೊಂಡು. ಸೊ ಸರ್ ನೆಕ್ಸ್ಟ್ ಬಂದು ಒನ್ಸ್ ನೀವು ಬ್ರ್ಯಾಂಚು ಮತ್ತು ಬ್ಯಾಂಕ್ ಆ್ಯಡ್ ಮಾಡಿದಾದ್ಮೇಲೆ ಸರ್ ನೀವು ನಿಮ್ಮ ಕಂಪ್ನಿಯಲ್ಲಿ ಏಜೆಂಟ್ಸ್ ಏನಾದರೂ ಇದ್ದರೆ ಸೊ ಏಜೆಂಟ್ಸ್ನ ಎನ್ರೋಲ್ ಮಾಡಬೇಕಾಗತ್ತೆ. ಸೊ ಮ್ಯಾನೇಜ್ ಏಜೆಂಟಲ್ಲಿ ಎನ್ರೋಲ್ಮೆಂಟು ಅಲ್ಲಿ ಎನ್ರೋಲ್ ಏಜೆಂಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಒಂದು ನಿಮ್ಮ ಕಂಪ್ನಿದು ಏಜೆಂಟ್ಸ್ನೆಲ್ಲ ಎನ್ರೋಲ್ ಮಾಡಬೇಕಾಗತ್ತೆ ನೀವು. ಸೊ ಇಲ್ಲಿ ಒಂದು ಏಜೆಂಟ್ಸು ಬೇಸಿಕ್ ಡೀಟೇಲ್ಸ್ ಅವ್ರದ್ದು ನೇಮು ಮತ್ತು ಅವ್ರ ಸರ್ ನೇಮು ಇದೆಲ್ಲ ಅವ್ರದ್ದು ಬೇಸಿಕ್ ಡೀಟೇಲ್ಸು ಸರ್. ಸೊ ಇಲ್ಲಿ ಬಂದು ಏನಂದರೆ ಅವ್ರು ಇಂಟ್ರೊಡ್ಯೂಸರ್ ಟೈಪು ಈ ಪರ್ಟಿಕ್ಯುಲರ್ ಏಜೆಂಟ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಕಂಪ್ನಿಗೆ ಅಂತಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಟ್ರೊಡ್ಯೂಸರ್ ಟೈಪ್ ಬಂದು ಸಬ್ಸ್ಕ್ರೈಬರ್ ಶ್ಯೂರಿಟಿನ ಏಜೆಂಟ್ಗೆ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿ ಯಾರು ಇಂಟ್ರೊಡ್ಯೂಸರ್ ನೇಮ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಒನ್ಸ್ ನೀವು ಈ ಏಜೆಂಟು ಬೇಸಿಕ್ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡಿದಾದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಏಜೆಂಟು ಎನ್ರೋಲ್ ಆಗಿರ್ತಾರೆ ಸಾಫ್ಟ್ವೇರಲ್ಲಿ. ಸೊ ಒನ್ಸ್ ನೀವು ಏಜೆಂಟ್ಸ್ನೆಲ್ಲ ಎನ್ರೋಲ್ ಮಾಡಿದಾದ್ಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕಂತ ನೀವು ಕಸ್ಟಮರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸರ್ ಸಾಫ್ಟ್ವೇರಲ್ಲಿ. ಸೊ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಎನ್ರೋಲ್ ಮಾಡಬೇಕಂದ್ರೆ ಮ್ಯಾನೇಜ್ ಮಾಸ್ಟರಲ್ಲಿ ಮೆಂಬರ್ಸ್/ಸಬ್ಸ್ಕ್ರೈಬರ್ ಅಂತ ಆಪ್ಷನ್ ಇದೆ. ಇಲ್ಲಿ ಎನ್ರೋಲ್ ಸಬ್ಸ್ಕ್ರೈಬರು. ಸೊ ಇದು ಅಷ್ಟೇ ಸರ್, ಸೇಮ್ ಏಜೆಂಟ್ ಪೇಜ್ ಥರನೇ. ಇಲ್ಲಿ ಒಂದು ಸಬ್ಸ್ಕ್ರೈಬರ್ದು ನೇಮು ಮತ್ತು ಅವ್ರದ್ದು ಸರ್ ನೇಮು, ಅವ್ರದ್ದು ಡೀಟೇಲ್ಸ್ ಅಷ್ಟೇ ಸರ್. ಇಲ್ಲಿ ಅವ್ರದ್ದು ಪ್ರೊಫೈಲ್ ಡೀಟೇಲ್ಸು ಮತ್ತು ಇಲ್ಲಿ ಜಾಯ್ನಿಂಗ್ ಡೇಟ್, ಅವ್ರು ಯಾವ ಕಂಪ್ನಿಗೆ ಜಾಯ್ನ್ ಆದರು ಅಂತ, ಮತ್ತು ನೀವು ಅವ್ರನ್ನ ಯಾವ ಬ್ರ್ಯಾಂಚಲ್ಲಿ ಅವ್ರನ್ನ ಆ್ಯಡ್ ಮಾಡ್ತಿದ್ದೀರ ಅಂತ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಇಂಟ್ರೊಡ್ಯೂಸರ್ ಟೈಪು ಈ ಪರ್ಟಿಕ್ಯುಲರ್ ಕಸ್ಟಮರ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಕಂಪ್ನಿಗೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಂಟ್ರೊಡ್ಯೂಸರ್ ಟೈಪ್ ಅಂತ ಏಜೆಂಟ್ ಇದ್ದರೆ ಏಜೆಂಟ್ ಅಂತ ಸೆಲೆಕ್ಟ್ ಮಾಡಿ ಇಂಟ್ರೊಡ್ಯೂಸರ್ ನೇಮು. ಸೊ ಇಂಟ್ರೊಡ್ಯೂಸರ್ ನೇಮ್ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು. ಈ ಪರ್ಟಿಕ್ಯುಲರ್ ಸಬ್ಸ್ಕ್ರೈಬರ್ನ ಯಾರು ಇಂಟ್ರೊಡ್ಯೂಸರ್ ಅಂತ ನಿಮಗೆ ಹೆಸರು ಗೊತ್ತಿದ್ದರೆ ಹೆಸರನ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲೇ ಜಸ್ಟ್ ಹಂಗೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಜನ ಏಜೆಂಟ್ಸ್ ಎನ್ರೋಲ್ ಮಾಡ್ತೀರಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಬೈ ಡಿಫಾಲ್ಟ್ ಕಂಪ್ನಿ ಅಂತ ಇದೆ, ಕಂಪ್ನಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಂಟ್ರೊಡ್ಯೂಸರ್ ಟೈಪ್ನ ಸೊ ಮಿಕ್ಕಿದವ್ರದ್ದು ಡೀಟೇಲ್ಸ್ ಅದೇ ಕಾಂಟ್ಯಾಕ್ಟ್ ಪರ್ಸನ್ನು, ಅಡ್ರೆಸ್ಸು ಮತ್ತು ಸ್ಟೇಟು. ಸೊ ಮ್ಯಾಂಡೇಟ್ರಿ ಫೀಲ್ಡ್ಸ್ ಮಾತ್ರ ನೀವು ಎನ್ರೋಲ್ ಫಿಲ್ ಮಾಡೋದು ಸರಿ ಸರ್. ಸೊ ಅಗೇನ್ ಇಲ್ಲಿ ಬಂದು ಮೊಬೈಲ್ ನಂಬರು. ಸೊ ಈ ಮೊಬೈಲ್ ನಂಬರಲ್ಲಿ ಏನು ಎಂಟ್ರ್ ಮಾಡ್ತೀರಿ, ಯಾವ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ತೀರಲ್ವಾ, ಸೊ ಅದೇ ಮೊಬೈಲ್ ನಂಬರ್ಗೆ ನಿಮ್ಮ ಕಸ್ಟಮರ್ಗೆ SMS ಮತ್ತು ನೋಟಿಫಿಕೇಷನ್ಸ್ ಎಲ್ಲ ಹೋಗುತ್ತೆ ಅವ್ರು ಏನಾದ್ರು ಪೇಮೆಂಟ್ ಕೊಟ್ಟಾಗ. ಸೊ ಈ ಮೊಬೈಲ್ ನಂಬರ್ ಏನು ಎಂಟ್ರ್ ಮಾಡಿರ್ತೀರಲ್ಲ ಸರ್ ಇದರಲ್ಲಿ, ಸೊ ಇದೇ ನಂಬರ್ಗೆ ಎಲ್ಲ ಅಪ್ಡೇಷನ್ ಎಲ್ಲ
ಸೊ ನೆಕ್ಸ್ಟ್ ಬಂದು ಅವ್ರದ್ದು ಡೇಟ್ ಆಫ್ ಡೀಟೇಲ್ಸ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಕೋಬೋದು ನೀವು ಬೇಕಾದ್ರೆ. ಸೊ ನೆಕ್ಸ್ಟ್ ಬಂದು ಲಾಗಿನ್ ಡೀಟೇಲ್ಸ್ ಸರ್. ಇಲ್ಲಿ ಬಂದು ಪ್ರತಿಯೊಂದು ಕಸ್ಟಮರ್ಗೂ ಒಂದು ಡಿಫಾಲ್ಟ್ ಒಂದು ಯೂಸರ್ ಸೊ ಅವ್ರು ಲಾಗಿನ್ ಆದಮೇಲೆ ಅವ್ರದ್ದು ಬೇಕಾದ್ರೆ ಯೂಸರ್ ಆಕ್ಷನ್ ಡೀಟೇಲ್ಸ್ ಎಲ್ಲ ಅವ್ರು ಚೆಕ್ ಮಾಡ್ಕೋಬೋದು ಬೇಕಾದ್ರೆ ಅದರಲ್ಲಿ. ಸೊ ನಿಮ್ಮ ಕಸ್ಟಮರ್ದು ನೀವು ಡೀಟೇಲ್ಸ್ ಏನಾದ್ರು ಎಡಿಟ್ ಮಾಡ್ಕೋಬೇಕಂತಂದರೆ ಅಥವಾ ವ್ಯೂ ಮಾಡಬೇಕಂದ್ರೆ ಅವ್ರದ್ದು ಡೀಟೇಲ್ಸ್ ಎಲ್ಲ, ಸೊ ಮೆಂಬರ್ ಸಬ್ಸ್ಕ್ರೈಬರ್ ವ್ಯೂ ಸಬ್ಸ್ಕ್ರೈಬರ್ ಅಂತ ಆಪ್ಷನ್ ಇದೆ ಇದರಲ್ಲಿ. ಸೊ ಇಲ್ಲಿ ಬಂದು ನಿಮ್ಮ ಕಸ್ಟಮರ್ ಡೀಟೇಲ್ಸ್ ಎಲ್ಲ ನೀವು ಬ್ರ್ಯಾಂಚ್ ವೈಸ್ ಸರ್ಚ್ ಮಾಡ್ಬೋದು. ಮತ್ತು ಕಸ್ಟಮರ್ ನೇಮ್ ಗೊತ್ತಿದ್ದರೆ ಸೊ ಕ್ಯಾರೆಕ್ಟರ್ ವೈಸ್ ಎಲ್ಲ ಸರ್ಚ್ ಮಾಡ್ಬೋದು ಸರ್ ನೀವು. ಸೊ ಒನ್ಸ್ ನೀವು ಕಸ್ಟಮರ್ ಬ್ರ್ಯಾಂಚ್ ವೈಸ್ ಸರ್ಚ್ ಮಾಡಿ ಅವ್ರದ್ದು ಆಪ್ಷನ್ ಎಡಿಟ್, ಅವ್ರದ್ದು ಡೀಟೇಲ್ಸ್ ಏನಾದ್ರು ಎಡಿಟ್ ಮಾಡ್ಕೋಬೇಕು ಅಂತಂದರೆ ಸೊ ಇಲ್ಲಿ ಎಡಿಟ್ ಆಪ್ಷನ್ ಇದೆ. ಸೊ ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಪ್ರೊಫೈಲ್ ಓಪನ್ ಆಗುತ್ತೆ, ನೀವು ಅವ್ರದ್ದು ಡೀಟೇಲ್ಸ್ ಎಲ್ಲ ಎಡಿಟ್ ಮಾಡ್ಕೋಬೋದು. ಸೊ ಇದೇ ಥರ ಸರ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಇದೆ. ಸೊ ನೀವು ನಿಮ್ಮ ಕಸ್ಟಮರ್ದು ಡಾಕ್ಯುಮೆಂಟ್ಸ್ ಏನಾದ್ರು ಅಪ್ಲೋಡ್ ಮಾಡಬೇಕು ಅಂತ ಸಾಫ್ಟ್ವೇರಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಅವರು ಡಾಕ್ಯುಮೆಂಟ್ಸ್ ಏನಾದ್ರು ಅಪ್ಲೋಡ್ ಮಾಡೋದಕ್ಕೂ ಆಪ್ಷನ್ ಇದೆ ಸರ್. ಸೊ ಈ ಥರ ನೋಡಿ ಎಡಿಟ್ ಮಾಡ್ಕೋಬೋದು ನೀವು ಇಲ್ಲಿ. ಸೊ ಕಸ್ಟಮರ್ದು ಯಾವುದೇ ಡೀಟೇಲ್ಸ್ ಬೇಕಾದ್ರೂ ನೀವು ಎಡಿಟ್ ಮಾಡ್ಕೋಬೋದು ಇದರಲ್ಲಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇದೆಯಾ ಸರ್ ಇಲ್ಲಿ. ಸೊ ಈ ಡಾಕ್ಯುಮೆಂಟ್ಸ್ನ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಸ್ಟಮರ್ಸು ಡಾಕ್ಯುಮೆಂಟ್ಸಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಇದೇ ಡಾಕ್ಯುಮೆಂಟ್ಸನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ವಾಪಸ್ ವ್ಯೂ ಮಾಡ್ಬೋದು, ಬೇಕಾದ್ರೆ ಡಿಲೀಟು ಮಾಡ್ಬೋದು ಸರ್. ಸೊ ಅದು ಅಪ್ಲೋಡ್ ಮಾಡೋದು ನೀವು ಅಪ್ಲೋಡ್ ಮಾಡಬೇಕಂದ್ರೆ ಮ್ಯಾನೇಜ್ ಮಾಸ್ಟ್ರಲ್ಲಿ ಬಂದು ಡಾಕ್ಯುಮೆಂಟೇಷನ್ ಅಂತ ಆಪ್ಷನ್ ಇದೆ. ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ನೀವು ಬೇಕಾದ್ರೆ ಅಪ್ಲೋಡ್ ಮಾಡ್ಕೋಬೋದು ಅದನ್ನು. ಸೊ ಇಲ್ಲಿ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡು ಬ್ರ್ಯಾಂಚು ಮತ್ತು ಕಸ್ಟಮರ್ ಕೋಡ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಸೆಲೆಕ್ಟ್ ಟೈಪು, ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬ್ರೌಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗಿರುತ್ತೆ ಅದು. ಸೊ ಇದು ಒಂದು ಬೇಸಿಕ್ ಎನ್ರೋಲ್ಮೆಂಟ್ ಸರ್. ಸೊ ಒನ್ಸ್ ನೀವು ನಿಮ್ಮದು ಏಜೆಂಟು ಮತ್ತು ನಿಮ್ಮ ಕಸ್ಟಮರ್ಸ್ನೆಲ್ಲ ಎನ್ರೋಲ್ ಮಾಡಿದಾದಮೇಲೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಕಂಪ್ನಿದು ಸ್ಟಾಫ್ ಇರ್ತಾರಲ್ಲ ಸರ್, ಸ್ಟಾಫ್ನೆಲ್ಲ ನೀವು ಆ್ಯಡ್ ಮಾಡಬೇಕಾಗುತ್ತೆ ಸಾಫ್ಟ್ವೇರಲ್ಲಿ. ಸೊ ನೀವು ಮ್ಯಾನೇಜ್ ಸ್ಟಾಫ್ ಆ್ಯಡ್ ಮಾಡಬೇಕಂದ್ರೆ ಮ್ಯಾನೇಜ್ ಸ್ಟಾಫಲ್ಲಿ ಮ್ಯಾನೇಜ್ ಸ್ಟಾಫ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ಇಲ್ಲಿ. ಸರ್ ಈ ಸಾಫ್ಟ್ವೇರಲ್ಲಿ ಏನಂತಂದರೆ ನೀವು ಮೊಬೈಲ್ ಆ್ಯಪ್ ಯೂಸ್ ಮಾಡಬೇಕಂದ್ರೆ ಸ್ಟಾಫ್ ಬಂದು ನೀವು ಚಿಟ್ ಕಲೆಕ್ಟರ್ ಅಂತ ಎನ್ರೋಲ್ ಮಾಡಬೇಕಾಗತ್ತೆ ಸ್ಟಾಫ್ನ. ಸೊ ಫಸ್ಟು ನೀವು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ ಮತ್ತು ಎಂಪ್ಲಾಯ್ ಟೈಪ್ ಸರ್. ಎಂಪ್ಲಾಯ್ ಟೈಪಲ್ಲಿ ಬಂದು ಸೊ ಚಿಟ್ ಕಲೆಕ್ಟರ್ ಅಂತ ಇದೆಯಲ್ಲ, ಚಿಟ್ ಕಲೆಕ್ಟರ್ ಅಂತ ನೀವೇನಾದ್ರು ಎನ್ರೋಲ್ ಮಾಡಿದ್ರೆ ಅವ್ರು ಬರೀ ಮೊಬೈಲ್ ಆ್ಯಪ್ ಮಾತ್ರ ಯೂಸ್ ಮಾಡ್ಬೋದು. ಸೊ ಸಾಫ್ಟ್ವೇರಲ್ಲಿ ಅವ್ರು ಲಾಗಿನ್ ಆಗೋಕ್ಕಾಗೋದಿಲ್ಲ. ಸೊ ಇದೇ ಥರ ಅವರು ಬ್ರ್ಯಾಂಚ್ ಯೂಸರ್ ಅಂತ ನೀವೇನಾದ್ರು ಅವ್ರು ಎನ್ರೋಲ್ ಮಾಡಿದ್ರೆ ಅವ್ರು ನಮ್ಮ ಸಾಫ್ಟ್ವೇರೆಲ್ಲ ಯೂಸ್ ಮಾಡ್ಬೋದು ಸರ್ ಅವರು. ಸೊ ನೀವು ಪ್ರತಿಯೊಂದು ಸ್ಟಾಫ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟ್ರ್ ಮಾಡಿ ಅವ್ರು ಪ್ರತಿಯೊಂದು ಸ್ಟಾಫ್ಗೂ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅಸೈನ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಸ್ಟಾಫ್ಗೂ ಯೂಸರ್ ನೇಮ್ ಪಾಸ್ವರ್ಡ್ ಅಸೈನ್ ಮಾಡಿದಾದಮೇಲೆ ಸೊ ಅವರು ಸಾಫ್ಟ್ವೇರಲ್ಲಿ ಏನೇನು ಯೂಸ್ ಮಾಡಬೇಕು ಅಂತೆಲ್ಲ ನೀವೇ ರೈಟ್ಸ್ ಕೊಡಬೇಕಾಗುತ್ತೆ ಸರ್. ಸೊ ಫಾರ್ ಎಕ್ಸಾಂಪಲ್ ಸ್ಟಾಫಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾಫ್ ನೀವೇನು ಎನ್ರೋಲ್ ಮಾಡ್ತೀರಲ್ಲ ಅವ್ರದ್ದು ನೀವು ಡೀಟೇಲ್ಸ್ ವ್ಯೂ ಮಾಡಬೇಕಂದ್ರೆ ವ್ಯೂ ಸ್ಟಾಫ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಬಂದು ಆ ಪರ್ಟಿಕ್ಯುಲರ್ ಸ್ಟಾಫ್ದು ಡೀಟೇಲ್ಸ್ ಎಲ್ಲ ಎಡಿಟ್ ಮಾಡ್ಕೋಬೋದು ನೀವು. ಸೊ ಸ್ಟಾಫ್ದು ಡೀಟೇಲ್ಸ್ ಎಲ್ಲ ಎಡಿಟ್ ಮಾಡಿದ್ದಾದಮೇಲೆ ಸೊ ನೆಕ್ಸ್ಟ್ ಬಂದು ಸ್ಟಾಫ್ ಯೂಸರ್ ರೈಟ್ಸ್ ಅಲ್ಲಿ ಏನಂತಂದರೆ ಸ್ಟಾಫ್ ಬ್ರಾಂಚ್ ಪರ್ಟಿಕ್ಯುಲರ್ ಸ್ಟಾಫ್ನ ನೀವು ಸೆಲೆಕ್ಟ್ ಮಾಡಿ ಅವ್ರು ಏನೇನು ಪೇಜಸ್ ವ್ಯೂ ಮಾಡಬೇಕು ಟಿಕ್ ಸೊ ನೀವು ಏನೇನು ಟಿಕ್ ನೀವೇನೇನು ಅಸೈನ್ ಮಾಡಿದ್ರಲ್ಲ ಅದನ್ನು ಮಾತ್ರ ಅವ್ರು ವ್ಯೂ ಮಾಡ್ಬೋದು. ಅದನ್ನು ಬಿಟ್ಟು ಆ ಸ್ಟಾಫು ಬೇರೆ ಏನು ಪೇಜಸ್ಸು ವ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ನಿಮ್ಗೆ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಸಿಗುತ್ತೆ ಸರ್. ಸೊ
ಸೊ ಈ ಸ್ಟಾಫ್ ಆ್ಯಕ್ಟಿವ್ ಡಿಆಕ್ಟಿವಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಫು ನೀವು ಬ್ರ್ಯಾಂಚ್ ಯೂಸರ್ ಅಂತ ಎನ್ರೋಲ್ ಮಾಡಿರ್ತೀರ. ಸೊ ಅವ್ರನ್ನ ನೀವು ಲಾಗಿನ್ ಆಗ್ಬೋದು ಸಾಫ್ಟ್ವೇರಲ್ಲಿ. ಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಬ್ರ್ಯಾಂಚಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೋ ಅವ್ರದ್ದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಬಂದು ಸೊ ಈ ಪರ್ಟಿಕ್ಯುಲರ್ ಸ್ಟಾಫ್ ನೀವು ನಮ್ಮ ಸಾಫ್ಟ್ವೇರಲ್ಲಿ ಈ ಸಾಫ್ಟ್ವೇರ್ ಲಾಗಿನ್ ಆಗಬಾರ್ದು ಅಂದರೆ ಸ್ಟಾಫ್ ಆ್ಯಕ್ಟಿವ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಅವ್ರು ಡಿಆಕ್ಟಿವ್ ಸ್ಟೇಟಿಗೆ ಬರ್ತಾರೆ. ಸೊ ಅವಾಗ ಸಾಫ್ಟ್ವೇರ್ ಲಾಗಿನ್ ಆಗೋಕ್ಕಾಗೋದಿಲ್ಲ. ಸೊ ಅದೇ ಥರ ನಿಮಗೆ ಸರ್ವೇಲೆನ್ಸ್ ಅಂದರೆ ಆಟೋ ಟೈಮ್ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಸರ್. ಸೊ ಆಟೋ ಟೈಮ್ ಲಾಗಿನಲ್ಲಿ ಏನಂತಂದರೆ, ಒಂದು ಪರ್ಟಿಕ್ಯುಲರ್ ಸ್ಟಾಫು ಯಾವ ಟೈಮಿಂದ ಯಾವ ಟೈಮಲ್ಲಿ ಮಾತ್ರ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಅಂತ ನೀವೇ ಸೆಟ್ ಮಾಡ್ಬೋದು. ಸೊ ನೀವು ಒಂದು ಟೈಮನ್ನು ಸೆಟ್ ಮಾಡಿಬಿಟ್ಟು ಕೊಟ್ಟರೆ, ಸೊ ಫಾರ್ ಎಕ್ಸಾಂಪಲ್ ಈ ಥರ ನೀವು ಲಾಗಿನ್ ಟೈಮು ಲಾಗೌಟ್ ಟೈಮ್ ಅಂತ ಸೆಟ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಅವ್ರು ಬರೀ ಈ ಟೈಮಲ್ಲಿ ಮಾತ್ರ ಅವ್ರು ಲಾಗಿನ್ ಮಾಡ್ಬೋದು. ಸೊ ಬೇರೆ ಯಾವ ಟೈಮಲ್ಲೂ ಲಾಗಿನ್ ಮಾಡೋಕ್ಕಾಗಲ್ಲ ಅವರು. ಸೊ ಆ ಥರ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಇದೆ ಸರ್. ಸೊ ಒನ್ಸ್ ನೀವು ಸ್ಟಾಫು ಮತ್ತು ನೀವು ಕಸ್ಟಮರ್ಸ್ನೆಲ್ಲ ಎನ್ರೋಲ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಮೇನ್ ಏನಂತಂದರೆ ಸರ್, ನೀವು ಮ್ಯಾನೇಜ್ ಮಾಸ್ಟರಲ್ಲಿ ಒಂದು ಚಿಟ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಚಿಟ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮೊದಲು ನೀವು ನಮ್ಮ ಸಾಫ್ಟ್ವೇರ್ ಚಿಟ್ ಸ್ಕೀಮ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ಚಿಟ್ ಸ್ಕೀಮ್ ಅನ್ನೋದು ಒಂದು ಟೆಂಪ್ಲೇಟ್ ಇದ್ದಂಗೆ ಸರ್. ಸೊ ಹೇಗೆ ಅಂತಂದರೆ, ಪ್ರತಿಯೊಂದು ಚಿಟ್ ಸ್ಕೀಮ್ಗೂ ಒಂದು ಚಿಟ್ ಸ್ಕೀಮ್ ಐ ಡಿ ಅಂತ ಕ್ರಿಯೇಟ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಚಿಟ್ ಸ್ಕೀಮ್ ನೇಮ್ ಎಂಟರ್ ಮಾಡಬೇಕಾಗುತ್ತೆ ಫಸ್ಟು. ಫಾರ್ ಎಕ್ಸಾಂಪಲ್ ನಾನು ಎಂಟರ್ ಮಾಡ್ತೀನಿ 5 ಮೆಂಬರ್ಸ್ ಅಂತ. ಸೊ ಇದು ಚಿಟ್ ಸ್ಕೀಮ್ ಬಂದು 5 ಮೆಂಬರ್ಸ್ದು ಚಿಟ್ ವ್ಯಾಲ್ಯೂ ಒಂದು 10,000. ಸೊ 10,000 ಚಿಟ್ ವ್ಯಾಲ್ಯೂ, ನಂಬರ್ ಆಫ್ ಮೆಂಬರ್ಸ್ ಬಂದ್ಬಿಟ್ಟು 5. ಸೊ ನಾನು ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸು ಆಟೋಮೆಟಿಕ್ಲಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಇದು ಒಂದು ಚಿಟ್ ಗ್ರೂಪ್ ಐ ಡಿ ಪ್ರಿಫಿಕ್ಸ್ ಅಂತ ಸರ್. ಇದೇನಂತಂದರೆ, ನೀವು ನೆಕ್ಸ್ಟು ಒಂದು ಚಿಟ್ ಗ್ರೂಪ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಚಿಟ್ ಗ್ರೂಪ್ಗೂ ಒಂದು ಐ ಡಿ ಅಂತ, ಒಂದು ಗ್ರೂಪ್ ಐ ಡಿ ಅಂತ ನಾವು ಕಂಪ್ಯೂಟರ್ ಜನರೇಟ್ ಒಂದು ಐ ಡಿ ಸಿಗುತ್ತೆ. ಅದರ ಎಗೇನ್ಸ್ಟ್ ನೀವು ಏನಾದ್ರು ನಿಮ್ಮ ಕಂಪ್ನಿ ನೇಮ್ ಏನಾದ್ರು ನೀವು ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದರೆ ಅದೇ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಡಬಲ್ ಎ ಐ ಡಿ ಎಗೇನ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಒಂದು ಬೇಸಿಕ್ ಚಿಟ್ ಸ್ಕೀಮ್. ಚಿಟ್ ಸ್ಕೀಮ್ ಕ್ರಿಯೇಟ್ ಮಾಡೋದಲ್ಲಿ ನೀವು ಗ್ರೂಪ್ನ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ ನಮ್ಮ ಸಾಫ್ಟ್ವೇರಲ್ಲಿ. ಫಸ್ಟ್ ನೀವೇನಂದರೆ ಸ್ಕೀಮ್ ಕ್ರಿಯೇಟ್ ಮಾಡಬೇಕು. ಸ್ಕೀಮ್ ಆದಮೇಲೆ ನೀವು ಗ್ರೂಪ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸಾಫ್ಟ್ವೇರಲ್ಲಿ. ಸೊ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಸ್ಕೀಮ್ ಕ್ರಿಯೇಟ್ ಆಗಿರುತ್ತೆ. ಸೊ ಒನ್ಸ್ ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಕೀಮ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಸೊ ಅದಾದಮೇಲೆ ನೀವೇನು ಮಾಡಬೇಕಂತಂದರೆ ಸರ್, ಮ್ಯಾನೇಜ್ ಮಾಸ್ಟರಲ್ಲಿ ಚಿಟ್ ಗ್ರೂಪಲ್ಲಿ ಬಂದು ಈ ಥರ ನೋಡಿ ಚಿಟ್ ಸ್ಕೀಮ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಚಿಟ್ ಸ್ಕೀಮ್ ಆ್ಯಡ್ ಮಾಡಿದ್ದಾದಮೇಲೆ ನೀವು ಚಿಟ್ ಗ್ರೂಪ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ವೇರಲ್ಲಿ. ಸೊ ಚಿಟ್ ಗ್ರೂಪಲ್ಲಿ ಬಂದು ನೀವು ಕ್ರಿಯೇಟ್ ಚಿಟ್ ಗ್ರೂಪ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಚಿಟ್ ಗ್ರೂಪ್ ಆ್ಯಡ್ ಮಾಡೋಕ್ಕೆ ಫಸ್ಟು ನೀವು ಹಿಂದಿಂದ ಏನು ಸ್ಕೀಮ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಸ್ಕೀಮ್ದು ನೇಮ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಸೊ 5 ಮೆಂಬರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಗ್ರೂಪ್ ಐ ಡಿ ಮತ್ತು ಗ್ರೂಪ್ ನೇಮ್ ಎಲ್ಲ ಆಟೋಮೆಟಿಕ್ ಅದೇ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಸರ್, ಡಬಲ್ ಎ ಅಂತ ಅವಾಗಲೇ ಎಂಟರ್ ಮಾಡಿದ್ನಲ್ಲ ಇಲ್ಲಿ. ಸೊ ಆ ಡಬಲ್ ಎ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ಅದೇ ಥರ ನೀವು ಯಾವ ಬ್ರಾಂಚಲ್ಲಿ ಈ ಗ್ರೂಪ್ನ ಕ್ರಿಯೇಟ್ ಮಾಡ್ತೀರಿ ಅಂತ ಸೆಲೆಕ್ಟ್ ಮಾಡಿಕೊಂಡು, ಸೊ ಚಿಟ್ ಕಲೆಕ್ಟರ್, ಅಕಸ್ಮಾತ್ ಈ ಗ್ರೂಪ್ಗೆ ಏನಾದ್ರು ಚಿಟ್ ಕಲೆಕ್ಟರ್ ನೀವು ಅಸೈನ್ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಚಿಟ್ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ನಂಬರು. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಾದ್ರು ಸಿಕ್ಕಿದರೆ ರಿಜಿಸ್ಟ್ರೇಷನ್ ನಂಬರಲ್ಲಿ ಸರ್ ಇವಾಗ ಇದು ಗ್ರೂಪ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಸರ್, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬ್ರ್ಯಾಂಚ್ ನೀವು ಸೆಲೆಕ್ಟ್ ಮಾಡಿದ್ದಾದಮೇಲೆ ಗ್ರೂಪ್ ಐ ಡಿ ಮತ್ತು ಇನ್ಸ್ಟಾಲ್ಮೆಂಟ್ ಅಮೌಂಟು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸು, ಚಿಟ್ ವ್ಯಾಲ್ಯೂ ಎಲ್ಲ ಆಟೋಮೆಟಿಕ್ ಅದೇ ಡಿಸ್ಪ್ಲೇ ಆಗುತ್ತೆ. ಯಾಕಂದರೆ ನೀವು ಸ್ಕೀಮನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರ ಅದನ್ನು. ಸೊ ಒನ್ಸ್ ನೀವು ಇದೆಲ್ಲ ಫಿಲ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಗ್ರೂಪ್ ನೇಮ್ ಎಂಟ್ರ್ ಮಾಡಬೇಕಾಗತ್ತೆ ನೀವು. ಸೊ ಗ್ರೂಪ್ ನೇಮ್ ಏನಾದ್ರು ಎಂಟ್ರ್ ಮಾಡಿ, ಟೆಸ್ಟ್ 1 ಅಥವಾ 2 ಗ್ರೂಪ್ ನೇಮ್ ಎಂಟ್ರ್ ಮಾಡಿಬಿಟ್ಟು ಸೊ ಬಿಟ್ ಟೈಪ್ ಬಂದು ನೀವು ನಾರ್ಮಲ್ ಫಿಕ್ಸ್ಡ್ ಡಬಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ನಾರ್ಮಲ್ ಬಿಡ್ ಅಂತ ನೀವು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಮಿನಿಮಮ್ ಬಿಡ್ ಪರ್ಸೆಂಟೇಜು, ಸೊ ಬಿಡ್ ಪರ್ಸೆಂಟೇಜ್ ಎಷ್ಟು ಕೊಡ್ತಿದ್ರೆ ಮಿನಿಮಮ್ ಟು ಮ್ಯಾಕ್ಸಿಮಮ್ ಬಿಡ್ ಎಷ್ಟು ಪರ್ಸೆಂಟೇಜ್ ಅಂತ ಎಂಟ್ರ್ ಮಾಡಬೇಕಾಗತ್ತೆ. ಇಲ್ಲಿ 5%, ಇಲ್ಲಿ 35% ಅಥವಾ 40% ಅಂತ ಎಂಟ್ರ್ ಮಾಡ್ತೀನಿ ನಾನು. ಸೊ ಒನ್ಸ್ ಎಂಟ್ರ್ ಮಾಡಿದಾದಮೇಲೆ ನೀವು ಏಜೆಂಟ್ ಕಮಿಷನ್ ಕೊಡೋಂಗಿದ್ರೆ ಏಜೆಂಟ್ ಕಮಿಷನ್ ಎಂಟ್ರ್ ಮಾಡಿಕೊಂಡು ಸೊ ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ
ಸೆಲೆಕ್ಟ್ ಚಿಟ್ ಆಪ್ಷನ್ ಟೈಪ್ ಅಂತ ಇದೆ ಆಪ್ಷನ್ನು. ಸೊ ಇಲ್ಲಿ ಏನಂತಂದರೆ ನೀವು ಆಪ್ಷನ್ ಫ್ರೀಕ್ವೆನ್ಸಿ ಎಷ್ಟು ಅಂತ, ಅಂದರೆ 30 ಡೇಸ್ ಒಂದು ಆಪ್ಷನ್ ಮಾಡ್ತೀರಾ, 15 ಡೇಸ್ ಒಂದು ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಸೊ ಒನ್ಸ್ ನೀವು 30 ಡೇಸ್ ಒಂದು ಆಪ್ಷನ್ ಮಾಡೋಂಗಿದೆ 30 ಡೇಸ್ ಅಂತ ಸೆಲೆಕ್ಟ್ ಮಾಡಿ ಕಮೆನ್ಸ್ಮೆಂಟ್ ಡೇಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಗ್ರೂಪ್ದು. ಸೊ ಇದು ಕಮೆನ್ಸ್ಮೆಂಟ್ ಡೇಟು ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ ಸರ್ ನಿಮಗೆ. ಅದೇ ನೀವು ಸದ್ಯಕ್ಕೆ ಏನಾದ್ರು ಕಮೆನ್ಸ್ಮೆಂಟ್ ಡೇಟ್ ಇಲ್ಲ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ಅಂದರೆ ನೀವು ಹಳೆ ಡೇಟೇ ಹಾಕ್ಕೊಂಡು ನೀವು ಕಮೆನ್ಸ್ಮೆಂಟ್ ಡೇಟು ನೀವು ಆಪ್ಷನ್ ಮಾಡೋಕ್ಕಿಂತ ಮುಂಚೆ ಎಡಿಟ್ ಮಾಡ್ಕೊಬೋದು. ಸೊ ನೀವು ಕಮೆನ್ಸ್ಮೆಂಟ್ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಚಿಟ್ ರಿಜಿಸ್ಟ್ರೇಷನ್ ಡೇಟು, ಸೊ ಚಿಟ್ ರಿಜಿಸ್ಟ್ರೇಷನ್ ಡೇಟು ನೀವು ಎಂಟ್ರ್ ಮಾಡ್ಕೊಂಡು ಇಲ್ಲಿ ಎಲ್ಲ ಡೀಟೇಲ್ಸ್ ಆದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಇನ್ನೊಂದು ಅಗೇನ್ ಓಕೆ ಅಂತ ಓಕೆ ಅಂತ ಕ್ಯಾನ್ಸಲ್ ಅಂತ ಕೇಳುತ್ತೆ ಕನ್ಫರ್ಮೇಷನ್. ಸೊ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಗ್ರೂಪ್ ಎಡಿಟ್ ಸಕ್ಸಸ್ಫುಲ್ ಅಂತ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಒನ್ಸ್ ಇದು ಗ್ರೂಪ್ ಕ್ರಿಯೇಟ್ ಮಾಡೋದು ಅಷ್ಟೇ, ಚಿಟ್ ಗ್ರೂಪು. ಸೊ ಒನ್ಸ್ ನೀವು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ ಒಂದು ಕಸ್ಟಮರ್ಸ್ಗೆ ನೀವು ಟಿಕೆಟ್ ಅಲಾಟ್ ಮಾಡಬೇಕಾಗುತ್ತೆ ಗ್ರೂಪಲ್ಲಿ. ಸೊ ಅದಕ್ಕೆ ನೀವು ಎಡ್ ಮಾಡಬೇಕಂದ್ರೆ ಎಂಟ್ರಿಯಲ್ಲಿ ಬಂದು ಮೆಂಬರ್ಶಿಪ್ ಎಂಟ್ರಿ ಆ್ಯಡ್ ಸಬ್ಸ್ಕ್ರೈಬರ್ ಟು ಚಿಟ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೊ ಇದೇನಂತಂದರೆ ಸರ್ ನಿಮ್ಮ ಕಸ್ಟಮರ್ಸ್ಗೆ ನೀವು ಒಂದು ಗ್ರೂಪಲ್ಲಿ ಆ್ಯಡ್ ಮಾಡೋಕ್ಕೆ ಟಿಕೆಟ್ ಅಲಾಟ್ ಮಾಡ್ತಿದ್ದೀರ. ಸೊ ನೀವು ಯಾವ ಬ್ರ್ಯಾಂಚಲ್ಲಿ ನೀವು ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಈ ಗ್ರೂಪ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ಗ್ರೂಪ್ ನೇಮ್ ಇದು. ಸೊ TN ಅಂದರೆ ಟೋಟಲ್ ನಂಬರ್ 5 ಮೆಂಬರ್ಸ್ ಗ್ರೂಪು, TF ಅಂದರೆ ಎಷ್ಟು ಜನ ಫಿಲ್ ಆಗಿದ್ದಾರೆ, ಎಷ್ಟು ಜನ ಟಿಕೆಟ್ ಅಸೈನ್ ಮಾಡಿದ್ದೀರಾ ಗ್ರೂಪಲ್ಲಿ ಅಂತ ಟೋಟಲ್ ಅವೈಲೇಬಲ್. ಇನ್ನು ಎಷ್ಟು ಜನ ನೀವು ಗ್ರೂಪಲ್ಲಿ ಆ್ಯಡ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಇದು. ಸೊ ಒನ್ಸ್ ನೀವು ಇದು ಮಾಡಿದಾದ್ಮೇಲೆ ಸೊ ಇಲ್ಲಿ ಟಿಕೆಟ್ ನಂಬರ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್ ಇಲ್ಲಿ. ಸೊ ಟಿಕೆಟ್ ನಂಬರ್ ಸೆಲೆಕ್ಟ್ ಮಾಡಿ ಮತ್ತು ಜಾಯ್ನಿಂಗ್ ಡೇಟು ಪರ್ಟಿಕ್ಯುಲರ್ ಗ್ರೂಪ್ ಕಸ್ಟಮರ್ ಯಾವ ಗ್ರೂಪಿಗೆ ಜಾಯ್ನ್ ಆದ್ರು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಜಾಯ್ನಿಂಗ್ ಡೇಟು ಎಡಿಟ್ ಮಾಡ್ಕೊಂಡಿದ್ದಾದ್ರೆ ಪರ್ಟಿಕ್ಯುಲರ್ ನೋಡಿ ಸರ್ ಈ ಗ್ರೂಪ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗ್ತದೆ, ನಂಬರ್ ಆಫ್ ಮೆಂಬರ್ಸು, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್, ಕಮೆನ್ಸ್ಮೆಂಟ್ ಡೇಟು, EMI ಅಮೌಂಟ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಟಿಕೆಟ್ ನಂಬರ್ 5 ಯಾರಿಗೆ ನೀವು ಅಸೈನ್ ಮಾಡ್ತಿದ್ದೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬರ್ ಕೋಡಲ್ಲಿ ಈ ಬೈನಾಕ್ಯುಲರ್ಸ್ ಬಟನ್ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ್ರೆ ಇಲ್ಲಿ ಸರ್ಚ್ ಮಾಡಿದೆ ಎಲ್ಲ ಕಸ್ಟಮರ್ದು ಡೀಟೇಲ್ಸ್ ಬರುತ್ತೆ ನಿಮಗೆ ಇಲ್ಲಿ. ಸೊ ಇದೇನಂತಂದರೆ ಇದು ಕಸ್ಟಮರ್ ನೇಮು ಮತ್ತು ಪ್ರತಿಯೊಂದು ಕಸ್ಟಮರ್ ಕೋಡು ಡಿಸ್ಪ್ಲೇ ಆಗುತ್ತೆ, ಕಸ್ಟಮರ್ ಕೋಡು ಮತ್ತು ಇದು ಟಿಕೆಟ್ ನಂಬರ್ ಆಲ್ರೆಡಿ ಆ್ಯಡೆಡ್ ಅಂತ ಡಿಸ್ಪ್ಲೇ ಆಗ್ತಿದೆ. ಸೊ ಬೇಕಾದ್ರೆ ಒಂದೇ ಕಸ್ಟಮರ್ಗೆ ನೀವು ಮಲ್ಟಿಪಲ್ ಟಿಕೆಟ್ ನಂಬರ್ಸು ಅಸೈನ್ ಮಾಡ್ಬೋದು ಈ ಥರ. ಸೊ ಒನ್ಸ್ ನೀವು ಆ ಪರ್ಟಿಕ್ಯುಲರ್ ಕಸ್ಟಮರ್ನ ನೀವು ಆ್ಯಡ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಕಸ್ಟಮರ್ದು ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ನೀವು ಒಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕಸ್ಟಮರ್ ಟಿಕೆಟ್ ನಂಬರ್ 5 ಅಸೈನ್ ಆಗಿರುತ್ತೆ. ಸೊ ಒನ್ಸ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಸಬ್ಸ್ಕ್ರೈಬರ್ ಅಸೈನ್ ಟು ಚಿಟ್ ಗ್ರೂಪ್ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ಒನ್ಸ್ ಟಿಕೆಟ್ ಅಲಾಟ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ ಒಂದು ಪ್ರೋಸೆಸ್ ಏನಂತಂದರೆ ನಿಮ್ಮ ಕಸ್ಟಮರ್ಸಿಂದ ನೀವು ಮಂತ್ಲಿ ವೈಸ್ EMI ಕಲೆಕ್ಟ್ ಮಾಡ್ತೀರಲ್ಲ, ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ EMI ಕಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ಕಲೆಕ್ಟ್ ಮಾಡಬೇಕಂದ್ರೆ EMIದು ಈ ಎಂಟ್ರಿಯಲ್ಲಿ ಬಂದು ಸಬ್ಸ್ಕ್ರೈಬರ್ ಆಫ್ಲೈನ್ ಪೇಮೆಂಟ್ ಅಂತ ಆಪ್ಷನ್ ಇದೆ, ಸಬ್ಸ್ಕ್ರೈಬರ್ ಪೇಮೆಂಟ್ ಅಂತ. ಸೊ ಸಬ್ಸ್ಕ್ರೈಬರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೀವು ಬ್ರ್ಯಾಂಚು ಮತ್ತು ಗ್ರೂಪ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರೂಪ್ ಸೆಲೆಕ್ಟ್ ಮಾಡಿ ಮತ್ತು ಪರ್ಟಿಕ್ಯುಲರ್ ಗ್ರೂಪಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಬಂದು ನೀವು ಪರ್ಟಿಕ್ಯುಲರ್ ಕಸ್ಟಮರ್ ನೇಮು ಮತ್ತು ಟಿಕೆಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕಸ್ಟಮರ್ದು ಓವರಾಲ್ ಡೀಟೇಲ್ಸ್ ಅಂದರೆ ಸಮರಿ ಥರ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅವ್ರು ಎಷ್ಟು ಡ್ಯೂ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಟೋಟಲ್ ಬ್ಯಾಲೆನ್ಸ್ ಎಷ್ಟು, ಪ್ರೆಸೆಂಟ್ EMI ಎಷ್ಟು ಮತ್ತು ನಂಬರ್ ಆಫ್ ಕಂಪ್ಲೀಟೆಡ್ ಆಕ್ಷನ್ಸ್, ಕರೆಂಟ್ ಯಾವ ಇನ್ಸ್ಟಾಲ್ಮೆಂಟ್ ನಡೀತಿದೆ ಮತ್ತು ಟೋಟಲ್ EMI ಅಮೌಂಟು, ಈ ಪರ್ಟಿಕ್ಯುಲರ್ ಕಸ್ಟಮರ್ ಎಷ್ಟು ಕಂಪ್ನಿಗೆ ಎಷ್ಟು ಪೇ ಮಾಡಿದ್ದಾರೆ ಪೇಯ್ಡ್ ಅಮೌಂಟು. ಸೊ ಎಲ್ಲ ನಿಮಗೆ ಒಂಥರ ಸಮರಿ ಥರ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಎಷ್ಟು ಪೇಮೆಂಟ್ ಕೊಡ್ತಿದ್ದಾರೆ ಅಂತ ಎಂಟ್ರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಬಂದು ನಿಮ್ಗೆ 2000 ರೂಪೀಸ್ ಕೊಡ್ತಿದ್ರೆ 2000 ರೂಪೀಸ್ ಅಂತ ಎಂಟ್ರ್ ಮಾಡಿಕೊಂಡು ರಿಸಿಪ್ಟ್ ಡೇಟು, ಈ ರಿಸಿಪ್ಟ್ ಡೇಟ್ ಬಂದು ಬ್ಯಾಕ್ ಡೇಟ್ ಸಪೋರ್ಟ್ ಮಾಡುತ್ತೆ ಸರ್. ಸೊ ಈ ಬ್ಯಾಕ್ ಡೇಟ್ ಬೇಕಾದ್ರೆ ನೀವು ಹಾಕೋಬೋದು. ಫಾರ್ ಎಕ್ಸಾಂಪಲ್ ಇವತ್ತು February 9th ರಿಸಿಪ್ಟನ್ನ ನೀವು ಬೇಕಾದ್ರೆ February 1 ಡೇಟ್ಗೆ ನೀವು ಜನ್ರೇಟ್ ಮಾಡ್ಬೋದು ರಿಸಿಪ್ಟು. ಸೊ ಒನ್ಸ್ ರಿಸಿಪ್ಟ್ ಡೇಟ್ ಎಂಟ್ರ್ ಮಾಡಿದಾದ್ಮೇಲೆ ಪೇಮೆಂಟ್ ರಿಸಿಪ್ಟ್ ಮೋಡ್ ಯಾವುದು, ಕ್ಯಾಶಾ, ಚೆಕ್ಕಾ, ಟ್ರಾನ್ಸ್ಫರ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಫ್ ಇಟ್ ಈಸ್ ಕ್ಯಾಶ್ ನೀವು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಪೇಮೆಂಟ್ ಆಗಿರುತ್ತೆ. ಚೆಕ್ ಅಂತ ಇದ್ದರೆ ಚೆಕ್ದು ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ, ನೀವು ಎಂಟ್ರ್ ಮಾಡಬೇಕಾಗುತ್ತೆ ಚೆಕ್ ನಂಬರು ಮತ್ತು ಕಂಪ್ನಿ ಬ್ಯಾಂಕು, ಯಾವ ಬ್ಯಾಂಕಿಗೆ ಅದಕ್ಕೆ ಈ ಚೆಕ್ನ ನೀವು ಅಸೈನ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಿಕ್ಕಿದ ಡೀಟೇಲ್ಸ್ ಕಸ್ಟಮರ್ದು ಬ್ಯಾಂಕ್ ನೇಮು ಮತ್ತು ಚೆಕ್ ಡೇಟು, ಯಾವ ಡೇಟಿಗೆ ಚೆಕ್ ನೀವು ಪ್ರೆಸೆಂಟ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡು
ಸೊ ಅಕೌಂಟ್ ನಂಬರ್ ನಿಮ್ದು ಅಕೌಂಟ್ ನಂಬರ್ ಬೇಕಾದ್ರೆ ಎಂಟ್ರ್ ಮಾಡ್ಕೊಂಡು ನರೇಷನ್ ನೀವೇನಾದ್ರು ನರೇಷನ್ ಬರೆಯೋಂಗಿದ್ರೆ ಸೊ ನರೇಷನ್ ಎಂಟ್ರ್ ಮಾಡಿಕೊಂಡು ಡೀಟೇಲ್ಸ್ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಪೇಮೆಂಟ್ ಆಗಿರುತ್ತೆ ಸರ್. ಆರ್ ಯು ಶೋರ್ ಯು ವಾಂಟ್ ಟು ಪೇ ಅಂತ ಬರ್ತೀನಿ, ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಗಿರುತ್ತೆ. ಸೊ ಒನ್ಸ್ ಈ ಪೇಮೆಂಟ್ ಆಗಿರುತ್ತಲ್ಲ ನಿಮ್ಗೊಂದು ಈ ಥರ ಮೆಸೇಜ್ ಬರುತ್ತೆ. ಸೊ ಈ ಥರ ಮೆಸೇಜ್ ಬಂದರೆ ಕಸ್ಟಮರ್ಗೆ ಮೆಸೇಜ್ ಹೋಗಿದೆ ಅಂತ ಅರ್ಥ ಸರ್. ಸೊ ಈ ಥರ ಮೆಸೇಜ್ ಕಸ್ಟಮರ್ಗೆ ಮೆಸೇಜ್ ಹೋಗಿರುತ್ತೆ. ಸೊ ಈ ಥರ ನಿಮಗೆ ಪ್ರಿಂಟ್ ಅಂತ ಆಪ್ಷನ್ ಇದೆ. ಪ್ರಿಂಟ್ ಅನ್ನೋದು ಕ್ಲಿಕ್ ಮಾಡಿದ್ರೆ ನೀವು ಆ ಕಸ್ಟಮರ್ದು ಒಂದು ಪ್ರಿಂಟ್ ರೆಸಿಪ್ಟ್ ಜನ್ರೇಟ್ ಆಗುತ್ತೆ. ಸೊ ಈ ಥರ ಒಂದು ರೆಸಿಪ್ಟ್ ಜನ್ರೇಟ್ ಆಗುತ್ತೆ ನಿಮಗೆ. ಸೊ ಇದೇ ಸರ್ ಇಲ್ಲಿ ನಮ್ಮ ಕಂಪ್ನಿ ಅಡ್ರೆಸ್ಸು ಮತ್ತು ನಮ್ಮ ಕಂಪ್ನಿ ಲೋಗೋ ಎಲ್ಲ ಬರ್ತಿದೆಯಲ್ಲ, ಇದೇ ಥರ ನಿಮ್ಮ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಆವಾಗಲೇ ಸೆಟ್ ಮಾಡಿದ್ದು ಡೀಟೇಲ್ಸ್ ನೀವೇನಾದ್ರು ನಿಮ್ಮ ಕಂಪ್ನಿದು ಲೋಗೋ ಎಲ್ಲ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಕಂಪ್ನಿ ಲೋಗೋ ಮತ್ತು ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ಈ ಥರ ಒಂದು ರೆಸಿಪ್ಟ್ ನಂಬರ್ ಜನ್ರೇಟ್ ಆಗುತ್ತೆ ಸರ್ ಇದು. ಸೊ ಈ ರೆಸಿಪ್ಟ್ ಬೇಕಾದ್ರೆ ನೀವು ಪ್ರಿಂಟ್ ತೊಗೋಬೋದು ಇದನ್ನು. ಸರ್ ಒನ್ಸ್ ನೀವು ಸರ್ ಇನ್ನೂ ಇದೆ ಇನ್ನೊಂದು ಸರ್, ಒನ್ಸ್ ನೀವು ಪೇಮೆಂಟ್ ಎಲ್ಲ ತೊಗೊಂಡಿದ್ದಾದಮೇಲೆ ಪ್ರಿಂಟ್ ತೊಗೊಳ್ತೀರಲ್ಲ, ಸೊ ಇದೇ ಥರ ನೀವು ಎಲ್ಲ ಕಸ್ಟಮರ್ದು ಫಸ್ಟ್ ಮಂತ್ EMI ಎಲ್ಲ ತೊಗೊಂಡಿದ್ದಾದಮೇಲೆ ಸೊ ನೀವು ಆಪ್ಷನ್ ಜನ್ರೇಟ್ ಮಾಡಬೇಕಾಗುತ್ತೆ. ಸೊ ನೀವು ಆಪ್ಷನ್ ಜನ್ರೇಟ್ ಮಾಡಬೇಕಂದ್ರೆ ಎಂಟ್ರಿಯಲ್ಲಿ ಬಂದು ಸೊ ಆಪ್ಷನ್ ಎಂಟ್ರಿ ಅಂತ ಆಪ್ಷನ್ ಇದೆ ಸರ್ ಇಲ್ಲಿ. ಸೊ ನಮ್ಮ ಸಾಫ್ಟ್ವೇರಲ್ಲಿ ಏನಂತಂದರೆ ನೀವು ಆನ್ಲೈನ್ ಬಿಡಿಂಗ್ ಎಲ್ಲ ಮಾಡ್ಬೋದು. ಸೊ ಬಿಡ್ ಟೆಂಡರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಬಿಡ್ ಟೆಂಡರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿ, ಸೊ ಚಿಟ್ಟು ಯಾವ ಚಿಟ್ಟಲ್ಲಿ ನೀವು ಬಿಡ್ ಟೆಂಡರ್ ಹಾಕ್ತಿದ್ದೀರ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇದು ನಿಮ್ಮ ಕಸ್ಟಮರು ಬಿಡ್ ಟೆಂಡರ್ ಮಾಡ್ಬೋದು. ಅಂದರೆ ಅವ್ರು ನಮ್ಮ ಮೊಬೈಲ್ ಆ್ಯಪಲ್ಲಿ ಅಥವಾ ಈ ಸಾಫ್ಟ್ವೇರ್ ಡೆಸ್ಕ್ಟಾಪಲ್ಲಿ ಲಾಗಿನ್ ಆಗಿಬಿಟ್ಟು ಅವ್ರದ್ದೇನೋ ಆಕ್ಷನ್ಗೆ ನಿಮ್ಮ ಕಂಪ್ನಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ಅವರು ಇದರಲ್ಲೇ ಬೇಕಾದ್ರೆ ಪರ್ಸೆಂಟೇಜಲ್ಲಿ 20% ನನಗೆ ಬಿಡಬೇಕು ಅಂತ ಬೇಕಾದ್ರೆ ಅವ್ರು ಮಾಡ್ಬೋದು ಸರ್ ಅವರು. ಹೌದು ಸರ್, ಕಸ್ಟಮರ್ ಲಾಗಿನಲ್ಲಿ ಮಾತ್ರ ಮಾಡಬೇಕಾಯ್ತು. ಸೊ ಅವ್ರದ್ದು ನೇಮ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸರ್ ಇನ್ನೂ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿಲ್ಲ ಈ ಗ್ರೂಪ್ದು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆದಮೇಲೆ ನೀವು ಇಲ್ಲಿ ಬಂದು ಬಿಡ್ ಪರ್ಸೆಂಟೇಜ್ ಹಾಕಿದರೆ ಅವ್ರು ನಿಮ್ಗೆ ಮೆಸೇಜ್ ಬರುತ್ತೆ ಇಷ್ಟು ಬಿಡ್ ಹಾಕಿದ್ದಾರೆ ಅಂತ. ಇವರು ನಿಮ್ಮ ಒಂದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ಒಂದು ಬಿಡ್ ಟೆಂಡರ್ ಹಾಕಿದ್ದಾದಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಬಂದು ನೀವು ಆಪ್ಷನ್ನ ಜನ್ರೇಟ್ ಮಾಡಬೇಕಾಗುತ್ತೆ ಸರ್. ಜನ್ರೇಟ್ ಆಪ್ಷನ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೊ ಜನ್ರೇಟ್ ಆಪ್ಷನ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ಏನು ಮಾಡಬೇಕಂತ ನೀವು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ ಮತ್ತು ಗ್ರೂಪು. ಸೊ ಯಾವ ಗ್ರೂಪಲ್ಲಿ ನೀವು ಆಪ್ಷನ್ ಜನ್ರೇಟ್ ಮಾಡ್ತಿದ್ದೀರ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರ್ ನೀವು. ಸೊ ಒನ್ಸ್ ನೀವು ಗ್ರೂಪ್ ಸೆಲೆಕ್ಟ್ ಮಾಡಿದ ತಕ್ಷಣ ಗ್ರೂಪ್ ಡೀಟೇಲ್ಸ್, ಚಿಟ್ ವ್ಯಾಲ್ಯೂ, ಚಿಟ್ EMI ಅಮೌಂಟು, ಚಿಟ್ ಗ್ರೂಪ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಯಾವ ಡೇಟಲ್ಲಿ ನೀವು ಆಪ್ಷನ್ನ ಜನ್ರೇಟ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್ ನೀವು. ಫಾರ್ ಎಕ್ಸಾಂಪಲ್ ನೀವು ಫೆಬ್ರವರಿ 1ನೇ ತಾರೀಕು ಆಪ್ಷನ್ ಚೆಕ್ ಮಾಡೋಂಗಿದ್ರೆ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಏನು ನೀವು ಪ್ರೈಸ್ ಸಬ್ಸ್ಕ್ರೈಬರ್ ಅಮೌಂಟಲ್ಲಿ ವಿನ್ನರ್ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದು 10,000 ವ್ಯಾಲ್ಯೂ. ಸೊ ನಾನು 8,500. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ವಾ ಸರ್ ಇದು. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಗೋಸ್ ಟು ಕಂಪ್ನಿ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೂರ್ತಿ ನಾನು ಚಿಟ್ ವ್ಯಾಲ್ಯೂ ಎಂಟ್ರ್ ಮಾಡಿ. ಸೊ ಇಲ್ಲಿ ನೋಡಿ ಬಿಟ್ ಕಮಿಷನ್ನು ಸರ್ವಿಸ್ ಟ್ಯಾಕ್ಸ್ ಎಲ್ಲ 0 ಬರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಪ್ಷನ್ಗೆ ಯಾರು ವಿನ್ನರ್ ಅಂತ ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇಷ್ಟು ಜನದಲ್ಲಿ ಯಾರು ವಿನ್ನರ್ ಅಂತ ನಾನು ಸೆಲೆಕ್ಟ್ ಮಾಡಿ ಟಿಕೆಟ್ ನಂಬರ್ ನಾನು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಜನ್ರೇಟ್ ಆಗಿರುತ್ತೆ. ಸೊ ಇದೇ ಥರ ನೀವು ಚಿಟ್ಟು ಕ್ಲೋಸ್ ಆಗೋವರೆಗೂ ಎಲ್ಲ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ದು ಆಪ್ಷನ್ ಜನ್ರೇಟ್ ಮಾಡಿ ಪೇಮೆಂಟ್ ತೊಗೊಳ್ತಾ ಹೋಗ್ತಾ ಇರ್ಬೋದು ಸರ್. ಈ ಪ್ರೋಸೆಸ್ ಹಂಗೆ ರಿಪೀಟ್ ಆಗ್ತಿರುತ್ತೆ. ಸೊ ಒನ್ಸ್ ನಾನು ಸಬ್ಮಿಟ್ ಮಾಡಿದ್ರೆ ಆಪ್ಷನ್ ಜನ್ರೇಟ್ ಆಗಿರುತ್ತೆ. ಸೊ ಸರ್ ಇದು ಆನ್ಲೈನ್ ಅಲ್ಲ, ಇದು ಒನ್ಸ್ ನೀವು ಆಪ್ಷನ್ ಮಾಡಿದ್ದಾದಮೇಲೆ ಸೊ ವಿನ್ನರ್ ಯಾರು ಅಂತ ಗೊತ್ತಿರುತ್ತಲ್ಲ ನಿಮಗೆ, ವಿನ್ನರ್ ಯಾರು ಮತ್ತು ಎಷ್ಟು ವಿನ್ನರ್ ಅಮೌಂಟ್ ಆಗಿದೆ ಅಂತ ಅದೇ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ. ಸೊ ಇವಾಗ ನೀವು ತಿರ್ಗಾ ಎಂಟ್ರಿಯಲ್ಲಿ ಹೋಗ್ಬಿಟ್ಟು ಆಫ್ಲೈನ್ ಪೇಮೆಂಟಲ್ಲಿ ಸಬ್ಸ್ಕ್ರೈಬರ್ ಪೇಮೆಂಟಲ್ಲಿ ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ನಂಬರೆಲ್ಲ ಅಪ್ಡೇಟ್ ಆಗಿರುತ್ತೆ. ಸೊ ನೀವು ಈ ಥರ ಚೆಕ್ ಮಾಡಿದ್ರೆ ಸೊ ಯಾರು ಕಸ್ಟಮರ್ ಏನು EMI ಪೇಮೆಂಟ್ ಕೊಟ್ಟಿರಲಿಲ್ಲ ಅಂದರೆ ಒಂದು ಡ್ಯೂ ಬ್ಯಾಲೆನ್ಸ್ ರೈಸ್ ಆಗಿರುತ್ತೆ ಮತ್ತು ಟೋಟಲ್ ಬ್ಯಾಲೆನ್ಸು. ಫಾರ್ ಎಕ್ಸಾಂಪಲ್ ನೋಡಿ ಸರ್, ಈ ಪರ್ಟಿಕ್ಯುಲರ್ ಕಸ್ಟಮರ್ದು
ಪ್ರೆಸೆಂಟ್ ಇನ್ಸ್ಟಾಲ್ಮೆಂಟ್ ನಂಬರ್ ಬಂದು 2 ನಡೀತಿದೆ, ಬಟ್ ಇವರು ಇನ್ಸ್ಟಾಲ್ಮೆಂಟ್ ನಂಬರ್ 1 ಪೇಮೆಂಟ್ ಮಾಡಿಲ್ಲ ಅಂತ ಡಿಸ್ಪ್ಲೇ ಆಗ್ತಿದೆ ನಿಮಗೆ. ಪೇಮೆಂಟ್ ಅಗೇನ್ಸ್ಟ್ ಇನ್ಸ್ಟಾಲ್ಮೆಂಟ್ ನಂಬರ್ 1, ಸೊ ಇವರು ಇನ್ಸ್ಟಾಲ್ಮೆಂಟ್ ನಂಬರ್ 1 ಪೇಮೆಂಟ್ ಕೊಡಬೇಕಂತ ಡಿಸ್ಪ್ಲೇ ಆಗ್ತಿದೆ ನಿಮಗೆ. ಸೊ ಇದರಲ್ಲಿ ಅಗೇನ್ ನೀವು ಇಲ್ಲಿ ಪೇಮೆಂಟ್ ಪ್ರತಿಯೊಂದು ಆಕ್ಷನ್ ಆದಮೇಲೂ ನೀವು ಸಬ್ಸ್ಕ್ರೈಬರ್ದು ಪೇಮೆಂಟು. ಸೊ ಈ ಪೇಮೆಂಟಲ್ಲಿ ನೀವು ಬೇಕಾದ್ರೆ ಕಡಿಮೆ 4000 ಜಾಗದಲ್ಲಿ ಇವರು 2500 ಪೇ ಮಾಡ್ತಾರೆ. ಸೊ ಅದನ್ನು ನೀವು ಎಂಟ್ರ್ ಮಾಡ್ಕೋಬೋದು. ಇವರು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಅಡ್ವಾನ್ಸ್ ಪೇಮೆಂಟು ನೀವು ಎಂಟ್ರ್ ಮಾಡ್ಕೋಬೋದು. ಸೊ ಇದರ ಒನ್ಸ್ ನೀವು ಆಕ್ಷನ್ ಎಲ್ಲ ಜನ್ರೇಟ್ ಮಾಡ್ಕೋಬೋದು ನೀವು. ಸೊ ನಿಮಗೆ ಎಂಟ್ರಿಯಲ್ಲಿ ಬಂದರೆ ನಿಮಗೆ ಆಕ್ಷನ್ ಇಂಟಿಮೇಷನ್ನು. ಸೊ ಆಕ್ಷನ್ ಇಂಟಿಮೇಷನ್ ಏನಂತಂದರೆ, ನೀವು ಆಕ್ಷನ್ ಇಂಟಿಮೇಷನ್ ಕ್ಲಿಕ್ ಮಾಡಿದ್ರೆ ಒಂದು ಆಕ್ಷನ್ದು ಇಂಟಿಮೇಷನ್ ಬೇಕಾದ್ರೆ ನೀವು ಕಳಿಸ್ಕೋಬೋದು. ಈ ಟೈಮಲ್ಲಿ ಈ ಡೇಟಲ್ಲಿ ಆಕ್ಷನ್ ನಾವು ಮಾಡ್ತಿದ್ದೀವಿ ನಮ್ಮ ಆಫೀಸಲ್ಲಿ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನೀವು ಬ್ರ್ಯಾಂಚು ಮತ್ತು ಗ್ರೂಪ್ ಸೆಲೆಕ್ಟ್ ಮಾಡಿದ್ರೆ SMS ಹೋಗುತ್ತೆ. ನೀವು ಬ್ರ್ಯಾಂಚು ಮತ್ತು ಇಲ್ಲಿ ಗ್ರೂಪ್ ಇದೆಯಲ್ಲ, ಈ ಗ್ರೂಪ್ ನೀವು ಯಾವ ಗ್ರೂಪ್ ನೀವು ಇಂಟಿಮೇಟ್ ಮಾಡಬೇಕು ಅಂದರೆ ಗ್ರೂಪ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮ್ಯಾಕ್ಸಿಮಮ್ ಬಿಡ್ಡು ಮಿನಿಮಮ್ ಬಿಡ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಆಕ್ಷನ್ ಟೈಮು ನೀವು ಯಾವ ಟೈಮ್ಗೆ ಆಕ್ಷನ್ ಮಾಡ್ತಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಆಪ್ಷನ್ ಇದೆ ಇಲ್ಲಿ. ಸೊ ನೀವು ಯಾವ ಟೈಮ್ಗೆ ಆಕ್ಷನ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಂಡು AM PM ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ವಿನ್ನರ್ ಆಗದೇ ಇರೋರು ಅಂದರೆ ಎಲ್ರಿಗೂ ಮೆಸೇಜ್ ಹೋಗುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಅಂದರೆ ಬರ್ತಾ ಯಾರ್ಯಾರು ಆಕ್ಷನ್ ವಿನ್ನರ್ ಆಗ್ತಿರ್ತಾರಲ್ಲ ಅವ್ರಿಗೆ ಬಿಟ್ಟು ಮಿಕ್ಕಿದ ಎಲ್ರಿಗೂ, ನಾನ್ ಪ್ರೈಸ್ಡ್ ಕಸ್ಟಮರ್ಸ್ಗೆ ಎಲ್ರಿಗೂ ಮೆಸೇಜ್ ಹೋಗುತ್ತೆ. ಅವ್ರು ಮಾತ್ರ ಆಪ್ಷನಲ್ಲಿ ಬಿಟ್ ಮಾಡ್ಬೋದಲ್ಲ ಸರ್, ಸೊ ಅವ್ರಿಗೆ ಮಾತ್ರ ಮೆಸೇಜ್ ಹೋಗ್ತಿರುತ್ತೆ. ಸೊ ಈ ಥರ ನೀವು ಎಂಟ್ರಿಯಲ್ಲಿ ಬಂದರೆ ನಿಮಗೆ ಸುಮಾರು ಆಪ್ಷನ್ಸ್ ಇದೆ ಸರ್. ಅಂದರೆ ಜನ್ರೇಟ್ ಆಕ್ಷನು, ನೀವು ಆಕ್ಷನ್ ಜನ್ರೇಟ್ ಮಾಡಿದ್ದನ್ನು ವ್ಯೂ ಮಾಡಬೇಕಂದ್ರೆ ವ್ಯೂ ಎಂಟ್ರಿಯಲ್ಲಿ ಬಂದು ಆಕ್ಷನ್ ಎಂಟ್ರಿ, ಇಲ್ಲಿ ವ್ಯೂ ಆಕ್ಷನ್ ಅಂತ ಆಪ್ಷನ್ ಇದೆ ಇಲ್ಲಿ. ಸೊ ವ್ಯೂ ಆಕ್ಷನಲ್ಲಿ ನೀವು ಎಷ್ಟು ಆಕ್ಷನ್ಸ್ ಎಲ್ಲ ಜನ್ರೇಟ್ ಮಾಡಿರ್ತೀರಲ್ಲ ಆಕ್ಷನ್ದು ಡೀಟೇಲ್ಸ್ ನೀವು ಚೆಕ್ ಮಾಡಬೇಕಂದ್ರೆ ಜಸ್ಟ್ ನೀವು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇಲ್ಲಿ ಗ್ರೂಪ್ ನೇಮು, ಸೊ ಈ ಗ್ರೂಪ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಎಷ್ಟೆಲ್ಲ ಆಕ್ಷನ್ಸ್ ಜನ್ರೇಟ್ ಆಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಥರ ಆಕ್ಷನ್ದು ಡೀಟೇಲ್ಸ್ ಅಂದರೆ ವಿನ್ನರ್ ಯಾರು, ಟಿಕೆಟ್ ನಂಬರ್ ಏನು ಅಂತೆಲ್ಲ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ಅಗೇನ್ ನೀವು ಎಂಟ್ರಿಯಲ್ಲಿ ಬಂತಂದರೆ ಈ ಪರ್ಟಿಕ್ಯುಲರ್ ಆಕ್ಷನ್ದು ನೀವು ವಿನ್ನರ್ ಪ್ರೈಸ್ ಪೇಮೆಂಟ್ ಮಾಡ್ತೀರಲ್ಲ, ಸೊ ಆಕ್ಷನ್ ಪೇಮೆಂಟಲ್ಲಿ ಬಂದು ಪ್ರೈಸ್ ಸಬ್ಸ್ಕ್ರೈಬರ್ ಪೇಮೆಂಟು. ಸೊ ಇಲ್ಲೇನಂತಂದರೆ ಒಂದು ಪರ್ಟಿಕ್ಯುಲರ್ ಆಕ್ಷನ್ ಮಾಡಿದಾದ್ಮೇಲೆ ಪರ್ಟಿಕ್ಯುಲರ್ ಕಸ್ಟಮರ್ಗೆ ನೀವು ವಿನ್ನರ್ ಅಮೌಂಟ್ ನೀವು ಕಂಪ್ನಿ ಕಡೆಯಿಂದ ಕೊಡಬೇಕಂತಂದರೆ ಸೊ ನೀವು ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿ ಮತ್ತು ಗ್ರೂಪ್ ಸೆಲೆಕ್ಟ್ ಮಾಡಬೇಕು. ಮತ್ತು ಪ್ರತಿಯೊಂದು ಆಕ್ಷನ್ಗೂ ಒಂದು ಆಕ್ಷನ್ ಕೋಡ್ ಅಂತ ಜನ್ರೇಟ್ ಆಗಿರುತ್ತೆ ಸರ್. ಫಾರ್ ಎಕ್ಸಾಂಪಲ್ AC1 ಅಂತ, ಸೊ AC1/1 ಅಂದರೆ ಅದು ಇನ್ಸ್ಟಾಲ್ಮೆಂಟ್ ನಂಬರು. ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಪರ್ಟಿಕ್ಯುಲರ್ ಇನ್ಸ್ಟಾಲ್ಮೆಂಟಲ್ಲಿ ಯಾರು ವಿನ್ನರು, ಅವ್ರು ಎಷ್ಟು ಅಮೌಂಟ್ ವಿನ್ನರ್ ಆಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಒಂದು ಸರ್ವಿಸ್ ಟ್ಯಾಕ್ಸು, ನೀವು ಸರ್ವಿಸ್ ಟ್ಯಾಕ್ಸ್ ಚಾರ್ಜ್ ಮಾಡಲ್ಲ ಅಂದರೆ 0 ಮಾಡ್ಕೋಬೋದು. ಸೊ ಮತ್ತು ಟೋಟಲ್ ಅಮೌಂಟು, ಇದು ನೀವು ಪೇಮೆಂಟ್ ಮಾಡಿ ಬಂದು ಕ್ಯಾಶ್ ಪೇಮೆಂಟ್ ಮಾಡ್ತಿದ್ದೀರಾ ಅಥವಾ ಚೆಕ್ಕಲ್ಲಿ ಪೇಮೆಂಟ್ ಮಾಡ್ತೀರಾ, ಟ್ರಾನ್ಸ್ಫರಲ್ಲಿ ಪೇಮೆಂಟ್ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇದು ಪಾರ್ಟ್ ಪೇಮೆಂಟು ಮಾಡ್ಬೋದು ಸರ್. ನೀವು ಅಟ್ ಎ ಟೈಮ್ ನೀವು 10,000 ಮಾಡಬೇಕು ಅಂತ ಏನಿಲ್ಲ, ಇಲ್ಲಿ ಬೇಕಾದ್ರೆ 5,000 ಮಾಡ್ಬೋದು. ನೀವು ಡಿಡಕ್ಷನ್ ಏನಾದ್ರು ಚಾರ್ಜ್ ಮಾಡೋಂಗಿದ್ರೆ ಡಿಡಕ್ಷನ್ ಮಾಡ್ಬೋದು ಅಥವಾ ವೆರಿಫಿಕೇಷನ್ ಚಾರ್ಜ್ ಅಡ್ಜಸ್ಟ್ಮೆಂಟು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಂದರೆ ಈ ಪರ್ಟಿಕ್ಯುಲರ್ ಕಸ್ಟಮರ್ ಯಾರಿದ್ದಾರಲ್ಲ ಇವರು ಟಿಕೆಟ್ ನಂಬರ್ 1 ಇವ್ರು EMI ಪೇಮೆಂಟ್ ಕೊಟ್ಟಿರಲಿಲ್ಲ ಅಂದರೆ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅಡ್ಜಸ್ಟ್ಮೆಂಟಲ್ಲಿ ಅವ್ರ ಅಮೌಂಟ್ ಡಿಟೆಕ್ಟ್ ಮಾಡ್ಕೋಬೋದು. ನೀವು ಬೇಕಾದ್ರೆ 2,500 ನೀವು ಡಿಟೆಕ್ಟ್ ಮಾಡ್ಕೋಬೋದು. ಸೊ ಒನ್ಸ್ ನೀವು ಪೇ ಅಂತ ಕೊಟ್ಟರೆ 2,500 ಅಡ್ಜಸ್ಟ್ಮೆಂಟ್ ಅಂತ ಡಿಟೆಕ್ಟ್ ಆಗಿರುತ್ತೆ. ಮಿಕ್ಕಿದ ಅಮೌಂಟ್ ಏನು ಮಿಕ್ಕಿದ ಅಮೌಂಟು ಉಳಿದಿರುತ್ತಲ್ಲ 7,500 ಅವ್ರಿಗೆ ವಿನ್ನರ್ ಅಮೌಂಟು ನೀವು ಪೇ ಮಾಡಿದೆ ಆಗಿರುತ್ತೆ ಸರ್. ಸೊ ಒನ್ಸ್ ನೀವು ಸರ್ ಸೊ ಒನ್ಸ್ ನೀವು ಸರ್ ಅಂದರೆ ಡಿಸ್ಪ್ಲೇ ತೋರಿಸಿ ಸರ್. ಸೊ ನೀವು ಎಂಟ್ರಿಯಲ್ಲಿ ನೆಕ್ಸ್ಟು ನೀವು ಬೇಕಾದ್ರೆ ನೀವು ಆಕ್ಷನ್ ಎಂಟ್ರಿಯಲ್ಲಿ ವ್ಯೂ ಆಕ್ಷನ್ದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾದಮೇಲೆ ನೀವು ಆಕ್ಷನ್ದು ಪೇಮೆಂಟ್ ಮಾಡಿದಾದಮೇಲೆ ವ್ಯೂ ಪ್ರೈಸ್ ಪೇಮೆಂಟಲ್ಲಿ ನೀವು ಚೆಕ್ ಮಾಡ್ಬೋದು ಎಷ್ಟು ಪೇಮೆಂಟ್ ಅಂತ ಇಲ್ಲಿ. ಸರ್ ಇಲ್ಲಿ ನೀವು ಚೆಕ್ನ ನೀವು ಪೇಮೆಂಟ್ ಕಸ್ಟಮರ್ ಚೆಕ್ ಕೊಟ್ಟಿರ್ತಾರಲ್ಲ, ನೀವು ಫಸ್ಟ್ ಅಸೈನ್ ಮಾಡಿ ಅದನ್ನು ಈ ರಿಕನ್ಸಿಲೇಷನ್ ಪೇಜಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಅದರದ್ದು ರಿಪೋರ್ಟ್ ನಿಮಗೆ ಚೆಕ್ ರಿಪೋರ್ಟಲ್ಲಿ ಸಿಗುತ್ತೆ ನಿಮಗೆ. ಸೊ ಅದೇ ಥರ ನಿಮಗೆ ಕ್ಯಾಶ್ ರಿಪೋರ್ಟ್ ಬೇಕು ಅಂದರೆ ಕ್ಯಾಶ್ ರಿಪೋರ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಟ್ರಾನ್ಸ್ಫರ್ ರಿಪೋರ್ಟ್ ನಿಮಗೆ ಟ್ರಾನ್ಸ್ಫರ್ ರಿಪೋರ್ಟಲ್ಲಿ ಸಿಗುತ್ತೆ ಸರ್. ಸೊ ಇದು ಬಂದು ಎಂಟ್ರಿದು ಪ್ರತಿಯೊಂದು ಗ್ರೂಪ್ಸ್ ಶುರು ಮಾಡಿದಾದಮೇಲೆ ಒಂದು ಆಕ್ಷನ್ದು ಎಂಟ್ರಿ ಬಿಡ್ ಮಾಡೋದೆಲ್ಲ ನೀವು ಏನೇ ಮಾಡೋದಿದ್ರು ಎಂಟ್ರಿಯಲ್ಲಿ ಮಾಡಬೇಕಾಗತ್ತೆ. ಸೊ ಅದೇ ಥರ ನಿಮಗೆ ಎಂಟ್ರಿಯಲ್ಲಿ ಪರ್ಟಿಕ್ಯುಲರ್ ಕಸ್ಟಮರ್ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಸೊ ಅವ್ರನ್ನ ರಿಪ್ಲೇಸ್ ಮೆಂಬರ್ಶಿಪ್ ಕ್ಯಾನ್ಸಲೇಷನ್ ರಿಪ್ಲೇಸ್ ಕಸ್ಟಮರ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಫಸ್ಟ್
ಪರ್ಟಿಕ್ಯುಲರ್ ಗ್ರೂಪು ಟಿಕೆಟ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡಿ ಈ ಪರ್ಟಿಕ್ಯುಲರ್ ಟಿಕೆಟ್ ನಂಬರ್ಗೆ ಯಾರು, ಸೊ ಈ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡು ಈ ಟಿಕೆಟ್ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಸೊ ಟಿಕೆಟ್ ನಂಬರ್ 4ಗೆ ಯಾವ ರೀಪ್ಲೇಸ್ಮೆಂಟ್ ಡೇಟ್ ಯಾವ ಡೇಟಿಗೆ ನೀವು ರೀಪ್ಲೇಸ್ ಮಾಡ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ರೆ ನೀವು ಹೊಸ ಕಸ್ಟಮರ್ ಪರ್ಟಿಕ್ಯುಲರ್ ಹಳೆ ಕಸ್ಟಮರ್ ಜಾಗದಲ್ಲಿ ಬಂದಿರ್ತಾರೆ ಮತ್ತು ನೀವು ಸಬ್ಸ್ಟಿಟ್ಯೂಟ್ ರಿಪ್ಲೇಸ್ ಎಲ್ಲ ಮಾಡ್ಬೋದು ಸರ್. ಸೊ ಒನ್ಸ್ ನಿಮ್ಮ ಹತ್ರ ನಿಮಗೆ ಈ ಥರ ಎಲ್ಲ ಆದಮೇಲೆ ನಿಮ್ಗೆ ಯಾವ್ದಾದ್ರು ರಿಪೋರ್ಟ್ಸ್ ನಿಮಗೆ ನಮ್ಮ ಸಾಫ್ಟ್ವೇರಲ್ಲಿ ಲೆಡ್ಜರ್ ರಿಪೋರ್ಟ್ ಸಿಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಕಸ್ಟಮರ್ದು ನಿಮ್ಗೆ ಲೆಡ್ಜರ್ ರಿಪೋರ್ಟ್ ಚೆಕ್ ಮಾಡಬೇಕು ಅಂತಂದ್ರೂ ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ಸಲ್ಲಿ ಬಂದು ಲೆಡ್ಜರ್ ರಿಪೋರ್ಟ್ ಸಬ್ಸ್ಕ್ರೈಬರ್ ಲೆಡ್ಜರ್ ರಿಪೋರ್ಟಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಸೆಲೆಕ್ಟ್ ಮಾಡಿ ಕಸ್ಟಮರ್ದು ಇದು ಇಂಡಿವಿಜುವಲ್ ಕಸ್ಟಮರ್ ವೈಸ್ ರಿಪೋರ್ಟ್ ಸರ್. ಇದು ಫಾರ್ ಎಕ್ಸಾಂಪಲ್ ನಾನು ಟಿಕೆಟ್ ನಂಬರ್ 1 ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದೆ. ಪರ್ಟಿಕ್ಯುಲರ್ ಟಿಕೆಟ್ ನಂಬರ್ 1 ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಡಿವಿಡೆಂಡ್ ಪ್ರೈಸ್ ಆಗಿದೆ ಅಂತ ನಿಮಗೆ ಈ ಟೇಬಲಲ್ಲಿ ಸಿಕ್ಬಿಡುತ್ತೆ. ಸೊ ಇದನ್ನು ನೀವು ಪ್ರಿಂಟ್ ತಗೋಬೇಕಂದ್ರೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ನಿಮಗೆ ಲೆಡ್ಜರ್ ರಿಪೋರ್ಟ್ ನಿಮಗೆ ಸಿಗುತ್ತೆ. ಸೊ ಇವ್ರದ್ದು ಆಕ್ಷನ್ ಡೀಟೇಲ್ಸು ಎಲ್ಲ ನಿಮ್ಗೆ ಡಿಸ್ಪ್ಲೇ ಆಗಿದೆ ಸರ್ ಇಲ್ಲಿ. ಸೊ ಇದೇ ಥರ ಸರ್ ನಿಮಗೆ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಸಿಗುತ್ತೆ. ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಸಿಗುತ್ತೆ ನಿಮಗೆ ಸರ್. ಓಕೆ ಸರ್, ಇದು ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ ಸೆಕ್ಷನಲ್ಲಿ ನಿಮ್ಗೆ ಲೆಡ್ಜರ್ ರಿಪೋರ್ಟ್ ಸಿಗುತ್ತೆ, ನೋಟಿಸ್ ಲೆಟರು. ಸೊ ನಿಮ್ಗೆ ಯಾವುದೇ ಥರ ವೆಲ್ಕಮ್ ಲೆಟರ್ ಆಗಲಿ ಇಂಟಿಮೇಷನ್ ಲೆಟರ್ ಆಗಲಿ ನಿಮ್ಗೆ ಈ ಸೆಕ್ಷನಲ್ಲಿ ಸಿಗುತ್ತೆ ಪ್ರಿಂಟ್ ನೋಟಿಸ್ ಲೆಟ್ರಲ್ಲಿ. ಸೊ ಮತ್ತು ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟು, ಕಲೆಕ್ಷನ್ ರಿಪೋರ್ಟ್ ಬೇಕಾ ಅಥವಾ ಔಟ್ಸ್ಟ್ಯಾಂಡಿಂಗ್ ರಿಪೋರ್ಟ್ ಬೇಕಾ, ಗ್ರೂಪ್ ವೈಸ್ ರಿಪೋರ್ಟು, ಮತ್ತು ಒಂದು ಗ್ರೂಪಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಟೋಟಲ್ ಚಿಟ್ ಕಲೆಕ್ಷನ್ ರಿಪೋರ್ಟ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇನ್ನೊಂದು ಇನ್ಸ್ಟಾಲ್ಮೆಂಟ್ ರಿಪೋರ್ಟ್, ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ರಿಪೋರ್ಟ್ ಅಂತ. ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ರಿಪೋರ್ಟಲ್ಲಿ ಏನಂತಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ ಒಂದು ಕಸ್ಟಮರ್ದು ಏನಾದ್ರು ನಿಮಗೆ ಒಂದು ಗ್ರೂಪಲ್ಲಿ ಎಷ್ಟು ಜನದ ಕಸ್ಟಮರ್ದು ಪೆಂಡಿಂಗ್ ಇದೆ ಲಿಸ್ಟು, ನಿಮ್ಗೆ ಆ ಲಿಸ್ಟ್ ಬೇಕಂತಂದರೆ ನಿಮಗೆ ಈ ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಸರ್ಚ್ ಮಾಡಿದ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಎಷ್ಟು ಜನದ ಕಸ್ಟಮರ್ದು ಪೆಂಡಿಂಗ್ ಇದೆ ಅದೆಲ್ಲ ಓವರಾಲ್ ಡಿಸ್ಪ್ಲೇ ಆಗುತ್ತೆ ನಿಮಗೆ ಇಲ್ಲಿ. ಸೊ ನೀವು ಬೇಕಾದ್ರೆ ಗ್ರೂಪ್ SMS ಅಂತ, ಈ ಗ್ರೂಪ್ SMS ಅಂತ ಕ್ಲಿಕ್ ಮಾಡಿದ್ರೆ ಇಷ್ಟು ಯಾರ್ಯಾರ್ದು ಬ್ಯಾಲೆನ್ಸ್ ಅಮೌಂಟ್ ಇದೆ ಅವ್ರಿಗೆಲ್ಲ ಮೆಸೇಜ್ ಹೋಗುತ್ತೆ ಸರ್. ಸೊ ಇದೇ ಥರ ಇಲ್ಲಿ ಹೈಲೈಟ್ ಆಗಿದೆಯಲ್ಲ, ಇದು ಹೈಲೈಟ್ ಆಗಿರೋದು ಏನಂತಂದರೆ ಇವರು ವಿನ್ನರ್ ಆಗಿದ್ದಾರೆ ಆಪ್ಷನಲ್ಲಿ ಅಂತ ಅರ್ಥ. ಸೊ ಈ ಥರ ನಿಮಗೆ ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ ಸೆಕ್ಷನಲ್ಲಿ ನಿಮಗೆ ಹಿಸ್ಟ್ರಿ ರಿಪೋರ್ಟ್, ಸಬ್ಸ್ಕ್ರೈಬರ್ ಹಿಸ್ಟ್ರಿ ರಿಪೋರ್ಟ್ ಸಿಗುತ್ತೆ. ಸೊ ಆಕ್ಷನ್ ಡಿವಿಡೆಂಟ್ ಲಿಸ್ಟು. ಸೊ ನೀವು ಒಂದು ಪರ್ಟಿಕ್ಯುಲರ್ ಆಕ್ಷನಲ್ಲಿ ಎಷ್ಟು ಡಿವಿಡೆಂಟ್ ಪ್ರೈಸ್ ಆಗಿದೆ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಸೊ ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ ಸೆಕ್ಷನ್ ನಿಮ್ಗೆ ಯಾವುದೇ ಥರ ರಿಪೋರ್ಟ್ ಬೇಕು ಅಂತಂದ್ರೂ ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ಸೇ ಸಿಗುತ್ತೆ ನಿಮಗೆ. ಸೊ ಒನ್ಸ್ ನೀವು ಪ್ರಿಂಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಆದಮೇಲೆ ಅದೇ ಸರ್ ನೆಕ್ಸ್ಟ್ ಒಂದು ಅಕೌಂಟಿಂಗು. ಸೊ ಅಕೌಂಟಿಂಗಲ್ಲಿ ಏನಂತಂದರೆ ನೀವು ರಿಪೋರ್ಟ್ಸಲ್ಲಿ ಡೇ ಬುಕ್ಕು ಅಥವಾ ಬ್ಯಾಲೆನ್ಸ್ ಶೀಟು ನಿಮ್ಗೆ ಇಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ನೀವು ಯಾವ ಡೇಟಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಕೋಬೇಕು ಅಂತ ನೀವು ಡೇಟ್ ವೈಸು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಬಿಟ್ಟು ಫ್ರಮ್ ಡೇಟ್ ಟು ಡೇಟು ಹಾಕ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ದೆಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅಸೆಟ್ಟು ಅಥವಾ ಲೈಬಿಲಿಟಿ ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ. ಸೊ ಇದೇ ಥರ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೀವು ಚೆಕ್ ಮಾಡಬೇಕಂದ್ರೆ ರಿಪೋರ್ಟ್ಸಲ್ಲಿ ಬಂದು ಅಕೌಂಟಿಂಗು ರಿಪೋರ್ಟ್ಸಲ್ಲಿ ಬಂದು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನೀವು ಚೆಕ್ ಮಾಡ್ಕೋಬೋದು. ಎಸ್ ಸರ್. ಓಕೆ ಸರ್. ಸೊ ನೀವು ಬ್ಯಾಂಕಲ್ಲಿ ನೀವು ಕಸ್ಟಮರಿಂದ ತೊಗೊಂಡಿರ್ತೀರಲ್ಲ ಅಮೌಂಟು, ಸೊ ಅದು ಆಟೋಮೆಟಿಕ್ಲಿ ನಮ್ಮ ಅಕೌಂಟಿಂಗಲ್ಲಿ ಬಂದು ಡಿಸ್ಪ್ಲೇ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನೀವೇನೇ ಎಸ್ ಸರ್. ಸರಿ, ಇವಾಗ ಏನಂತಂದರೆ ನೀವು ಚಿಟ್
ಫಂಡ್ ಕಡೆಯಿಂದ ನೀವೇನಾದ್ರು ಪೇಮೆಂಟ್ ತೊಗೊಂಡಿರ್ತೀರಲ್ಲ ಅದು ಆಟೋಮೆಟಿಕ್ಲಿ ಒಂದು ಅಕೌಂಟಿಂಗಲ್ಲಿ ಅಫೆಕ್ಟ್ ಆಗಿಬಿಟ್ಟಿರುತ್ತೆ. ನೀವು ಮ್ಯಾನ್ಯಲ್ ಹೋಗ್ಬಿಟ್ಟು ನೀವೇನು ಕ್ಯಾಶ್ ಇನ್ ಹ್ಯಾಂಡಿಂದ ಡೆಬಿಟ್ ಮಾಡೋದು ನಿಮ್ಮ ಏನು ಬೇಕಿಲ್ಲ. ಸೊ ನೀವು ಸ್ಟಿಲ್ ಮಾಡಬೇಕು ಅಂತಂದರೆ ನೀವು ಅಕೌಂಟಿಂಗಲ್ಲಿ ಬಂದು ಸೊ ನೀವು ಪೇಮೆಂಟ್ ಆ್ಯಂಡ್ ರೆಸಿಪ್ಟಲ್ಲಿ ರೆಸಿಪ್ಟ್ ಅಂತ ಆಪ್ಷನ್ ಇದೆ ನಿಮಗೆ. ರೆಸಿಪ್ಟು ಅಥವಾ ಪೇಮೆಂಟ್ ಅಥವಾ ನೀವು ಜರ್ನಲ್ ಎಂಟ್ರಿ ಬೇಕಾದ್ರೆ ಮಾಡ್ಬೋದು, ಕಾಂಟ್ರಾ ಎಂಟ್ರಿ. ಸೊ ನೀವು ಪೇಮೆಂಟು ಸರ್, ಪೇಮೆಂಟಲ್ಲಿ ಬಂದು ಏನಂತಂದರೆ ನೀವು ಕ್ಯಾಶ್ ಇನ್ ಹ್ಯಾಂಡಿಂದ ನೀವು ಯಾವುದಾದ್ರು ಬ್ಯಾಂಕಿಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡು ಕ್ರೆಡಿಟ್ ಅಕೌಂಟು, ಸೊ ಕ್ರೆಡಿಟ್ ಅಕೌಂಟ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಡೆಬಿಟ್ ಅಕೌಂಟು, ಯಾವ ಅಕೌಂಟಿಂದ ನೀವು ಡೆಬಿಟ್ ಮಾಡ್ತಿದ್ರೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರ್ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸನ್ರೈ ಕ್ರೆಡಿಟರ್ಸ್ ಅಂದರೆ EMI ಎಲ್ಲ ಶಾರ್ಟ್ ಸ್ಟೋರ್ ಆಗಿರುತ್ತೆ. ಸೊ ಈ ಲೆಡ್ಜರಿಂದ ನೀವು SBIಗೆ ನೀವು ಎಷ್ಟು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತ ನೀವು ಎಂಟರ್ ಮಾಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು DD ಚೆಕ್ ನಂಬರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಲೆಡ್ಜರಿಂದ ಈ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ ಅಮೌಂಟು. ಸೊ ಅದೇ ಥರ ಅಕೌಂಟಿಂಗಲ್ಲಿ ರೆಸಿಪ್ಟು, ಸೊ ರೆಸಿಪ್ಟಲ್ಲಿ ಏನಂತಂದರೆ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡೆಬಿಟ್ಟು, ಸೊ ನೀವು ಡೆಬಿಟ್ ಬಂದು ಯಾವ ಇದರಿಂದ, ಸೊ ಡೆಬಿಟ್ ಬಂದು ಕ್ಯಾಶ್ ಇನ್ ಹ್ಯಾಂಡ ನೀವು ಬ್ಯಾಂಕ ಸೆಲೆಕ್ಟ್ ಮಾಡಿಕೊಂಡು ಕ್ರೆಡಿಟ್ ಯಾವ ಅಕೌಂಟಿಗೆ ನೀವು ಕ್ರೆಡಿಟ್ ಮಾಡ್ತಿದ್ದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದೇ ಥರ ನಿಮಗೆ ಎಸ್ ಸರ್, ಇಲ್ಲಿ ಬಂದು ನೀವು ಕ್ಯಾಶ್ ಇನ್ ಹ್ಯಾಂಡಿಂದ ನೀವು ಬ್ಯಾಂಕಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಕ್ರೆಡಿಟ್ ಮಾಡ್ಕೋಬೋದು ನೀವು. ಸೊ ಅದೇ ಥರ ನೀವು ಅಕೌಂಟಿಂಗಲ್ಲಿ ಜರ್ನಲ್ ಎಂಟ್ರಿನೂ ಸಿಗುತ್ತೆ. ಸೊ ಜರ್ನಲ್ ಎಂಟ್ರಿ ಒಂದು ಲೆಡ್ಜರ್ ಟು ಲೆಡ್ಜರ್ ಟ್ರಾನ್ಸ್ಫರು, ಒಂದು ಲೆಡ್ಜರಿಂದ ಇನ್ನೊಂದು ಲೆಡ್ಜರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಫಂಡ್ಸು, ಅಥವಾ ನೀವು ಟ್ರಾನ್ಸಾಕ್ಷನ್ ಬೇಕಾದ್ರೆ ಒಂದು ಲೆಡ್ಜರಿಂದ ಇನ್ನೊಂದು ಲೆಡ್ಜರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಈ ಥರ. ಸೊ ಇದೇ ಥರ ನಿಮಗೆ ಕಾಂಟ್ರಾ ಎಂಟ್ರಿಯಲ್ಲೂ ಸಿಗುತ್ತೆ ಸರ್. ಕಾಂಟ್ರಾ ಎಂಟ್ರಿಯಲ್ಲಿ ಏನಂತಂತಂದರೆ ನೀವು ಕೇಳಿಲ್ಲ ಸರ್, ಒಂದು ಕ್ಯಾಶ್ ಇನ್ ಹ್ಯಾಂಡಿಂದ ನೀವು ಬೇಕಾದ್ರೆ ಬ್ಯಾಂಕ್ಗೆ ಹಾಕೋಬೋದು, ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಡೆಬಿಟ್ ಅಕೌಂಟ್ ಬಂದು ನೀವು ಕ್ಯಾಶ್ ಇನ್ ಹ್ಯಾಂಡ್ ಅಂತಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಕ್ಯಾಶ್ ಇನ್ ಬ್ಯಾಂಕು, ಅಥವಾ ನೀವು ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಅಕೌಂಟಿಗೆ ಕ್ರೆಡಿಟ್ ಆಗ್ತಿದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ಇದು ಒಂದು ನೀವು ಕಾಂಟ್ರಾ ಎಂಟ್ರಿಯಲ್ಲಿ ಸಿಗುತ್ತೆ ಸರ್. ಸೊ ಎಷ್ಟು ಅಮೌಂಟ್ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದೆ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಷ್ಟು ಅಮೌಂಟ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಈ ಥರ ನಿಮಗೆ ಅಕೌಂಟಿಂಗಲ್ಲಿ ರಿಪೋರ್ಟ್ಸು ಸರ್, ನಿಮ್ಗೆ ಅಕೌಂಟಿಂಗಲ್ಲಿ ಚಿಟ್ ಫಂಡಿಗೆ ಬೇಕಾಗಿರೋ ಎಲ್ಲ ರಿಪೋರ್ಟ್ಸು ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಆಗಲಿ, ಜನರಲ್ ಲೆಡ್ಜರ್ ಅಥವಾ ಕ್ಯಾಶ್ ಬುಕ್ಕು, ಬ್ಯಾಂಕ್ ಬುಕ್ಕು, ಅಥವಾ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಈ ಥರ ನಿಮಗೆ ಏಜೆಂಟ್ ಕಮಿಷನ್ ಏನೋ ಈ ಥರ ಸರ್, ಇದು ಒಂದು ಬೇಸಿಕ್ ಸರ್. ಮೇಯ್ನ್ ಅಂದರೆ ನಿಮಗೆ ಡೆಮೋ ಪರ್ಪಸ್ಗೋಸ್ಕರ ಇಷ್ಟಿದೆ, ಇನ್ನೂ ತುಂಬ ಫೀಚರ್ಸ್ ಇದೆ. ಹೇಗೆ ಅಂತಂದರೆ ನೀವು ಏಜೆಂಟ್ ಕಮಿಷನ್ ಬೇಕಾದ್ರೆ ಜನ್ರೇಟ್ ಮಾಡ್ಕೋಬೋದು, ಅಥವಾ ಏಜೆಂಟ್ ಪೇಮೆಂಟ್ ಬೇಕಾದ್ರೆ ವಿತ್ಡ್ರಾ ಮಾಡ್ಕೋಬೋದು, ಆ ಥರ ಆಪ್ಷನ್ಸ್ ಎಲ್ಲ ಇದೆ ಸರ್ ಇದರಲ್ಲಿ.